ಚಲೋ. ಓಕೆ, ಫಸ್ಟ್ ಸ್ಟಾರ್ಟ್. ಅದೇ ಸ್ಕ್ರೀನ್ ಎಲ್ಲ ಕಾಣಕ್ತಿದಲ್ಲ? ಓಕೆ. ಇವತ್ತು ನಾವು ತಿಳ್ಕೊಳಕ್ ಬಂದಿರತಕ್ಕಂತ ಕಂಪನಿ ಎಲ್ಲ ಪೇಜ್ ಕಾಣಕ್ತಿದಲ್ರಿ ರಾಜೇಗೌಡ್ರೆ? ಓಕೆ, ಈಗ ಸ್ಟೆಪ್ ಬೈ ಸ್ಟೆಪ್ ಮಾತಾಡೋಣ. ಸೊ ಮೊದಲೇದಾಗಿ ಸವಿತಾ ಸೌಂಡ್ ಬರಾಕ್ತಿದ್ದೀನಮ್ಮ? ಸವಿತಾ ಯಾರು? ಸವಿತಾ ರೆಡ್ಡಿ ಅಲ್ಲ? ಶಿಲ್ಪಾ ರೆಡ್ಡಿ. ಇರ್ಲಿ. ಅವ್ರದ್ದೆಲ್ಲ ಮೈಕ್ ಆನ್ ಐತಿ, ಆಫ್ ಮಾಡ್ಕೊಂಡಿರ್ಬೇಕು. ಚಲೋ, ಪ್ರೆಸೆಂಟೇಶನ್ ಸ್ಟಾರ್ಟ್ ಮಾಡೋಣ. ನಮ್ಮ ಕಂಪನಿ ಹೆಸರು ಪರ್ಲ್ ವೈನ್ ಇಂಟರ್ನ್ಯಾಷನಲ್. ಬೇಸಿಕಲಿ ನಮ್ಮ ಕಂಪನಿ ಹೆಸರು ಏನಿದೆ ಸರ್ ರಾಜೇಗೌಡ? ಪರ್ಲ್ ವೈನ್ ಇಂಟರ್ನ್ಯಾಷನಲ್. ಈ ಪರ್ಲ್ ವೈನ್ ಇಂಟರ್ನ್ಯಾಷನಲ್ ಕಂಪನಿ ಇದು ಒಂದು ಪ್ಯೂರ್ಲಿ ನೆಟ್ವರ್ಕ್ ಮಾರ್ಕೆಟ್ ಕಂಪನಿ. ಯಾವ ಕಂಪನಿ ಸರ್ ಇದು? ಒಂದು ಪ್ಯೂರ್ಲಿ ನೆಟ್ವರ್ಕ್ ಮಾರ್ಕೆಟ್ ಕಂಪನಿ. ಈಗ ನೆಟ್ವರ್ಕ್ ಅಂದ್ರೆ ಏನ್ರಿ ಅಂತ ಯಾರ್ದಾರ ಪ್ರಶ್ನೆ ಇದ್ರೆ ಅದನ್ನ ನಾನು ಮುಂದೆ ಹೋಗ್ತಾ ಸ್ಟೆಪ್ ಬೈ ಸ್ಟೆಪ್ ಉತ್ತರ ಕೊಡ್ತೀನಿ. ಈಗ ಮೊದಲು ತಿಳ್ಕೊಳ್ಳೋಣ. ನಮ್ಮ ಕಂಪನಿ ಹೆಸರು ಪರ್ಲ್ ವೈನ್ ಇಂಟರ್ನ್ಯಾಷನಲ್. ಈ ಪರ್ಲ್ ವೈನ್ ಇಂಟರ್ನ್ಯಾಷನಲ್ ಕಂಪನಿ 2022 ಇಸ್ವಿ ಜುಲೈ ತಿಂಗಳ ಆಮೇಲೆ 22ನೇ ತಾರೀಕಿಗೆ, ಎಕ್ಸಾಕ್ಟ್ಲಿ 22ನೇ ತಾರೀಕಿಗೆ ನಾವು ನಮ್ಮದೇ ಆಗಿರ್ತಕ್ಕಂಥ ಒಂದು ಕ್ರಿಪ್ಟೋ ಕರೆನ್ಸಿನ ಇಂಟ್ರೊಡ್ಯೂಸ್ ಮಾಡಿದ್ವಿ. ಏನ್ ಮಾಡಿದ್ವಿ ಸರ್? ನಮ್ಮದೇ ಆಗಿರ್ತಕ್ಕಂಥ ಒಂದು ಕ್ರಿಪ್ಟೋ ಕರೆನ್ಸಿ ಇಂಟ್ರೊಡ್ಯೂಸ್ ಮಾಡಿದ್ವಿ. ನಮ್ಮ ಕ್ರಿಪ್ಟೋ ಕರೆನ್ಸಿ ಹೆಸರು PVC ಮೆಟಾ ಕಾಯಿನ್ ಅಂತ. ಏನ್ ಸರ್ ನಮ್ಮ ಕಂಪನಿ, ನಮ್ಮ ಕಾಯಿನ್ ಇದೆ ಹೆಸರು PVC ಮೆಟಾ ಕಾಯಿನ್. ಇಲ್ಲಿ ಮತ್ತೊಂದು ಪ್ರಶ್ನೆ ಸರ್, ಈಗ ನೀವು ಕ್ರಿಪ್ಟೋ ಕರೆನ್ಸಿ ಅಂದ್ರಲ್ಲ, ಹಂಗಂದ್ರೆ ಏನ್ರಿ ಅಂತ ಈ ನಿಮ್ ಪ್ರಶ್ನೆ ಇದ್ರೆ ಅದಕ್ಕೂ ನಾನು ಮುಂದೆ ಏನ್ ಮಾಡ್ತೀನಿ, ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಪ್ರತಿಯೊಂದಕ್ಕೂ ಉತ್ತರ ಕೊಡ್ಕೊಂತ ಹೋಗ್ತೀನಿ. ಈಗ ಮೊದಲೇ ನಮ್ಮ ಕಂಪನಿ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಕಂಪನಿ ಪರ್ಲ್ ವೈನ್ ಇಂಟರ್ನ್ಯಾಷನಲ್ ಮತ್ತು PVC ಮೆಟಾ ಕಾಯಿನ್. ಈ ಕಂಪನಿ ಇದು ಪ್ಯೂರ್ಲಿ ಅಮೇರಿಕನ್ ಕಂಪನಿ. ಎಲ್ಲಿದೆ ಸರ್? ಪ್ಯೂರ್ಲಿ ಅಮೇರಿಕನ್ ಕಂಪನಿ. ಅಮೇರಿಕಾದೊಳಗೂ ಸಹಿತ ಟೆಕ್ಸಸ್ ಅಮೇರಿಕಾದೊಳಗೆ ನಮ್ಮ ಆಫೀಸ್ ಐತಿ. ಆಮೇಲೆ ಈ ನಮ್ಮ ಪರ್ಲ್ ವೈನ್ ಇಂಟರ್ನ್ಯಾಷನಲ್ ಕಂಪನಿ ಸ್ಟಾರ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿ ಹೆಸರು ಡಾಕ್ಟರ್ ಡ್ಯಾನಿಯಲ್ ಜಾನ್ಸನ್ ಅಂತ. ಏನ್ ಸರ್ ನಮ್ಮ ಕಂಪನಿ ಓನರ್ ಹೆಸರು? ಡಾಕ್ಟರ್ ಡ್ಯಾನಿಯಲ್ ಜಾನ್ಸನ್. ಈ ಡಾಕ್ಟರ್ ಡ್ಯಾನಿಯಲ್ ಜಾನ್ಸನ್ ಏನದಲ್ಲ, ಇವ್ರು ಆರ್ಡಿನರಿ ವ್ಯಕ್ತಿ ಅಲ್ಲ. ಇವ್ರು ಕಡಿಮೆ ಅಂದ್ರೆ ಒಂದು ಕಳೆದ 30 ವರ್ಷದಿಂದ, ಎಷ್ಟು ವರ್ಷದಿಂದ ಸರ್? 30 ವರ್ಷದಿಂದ ಒಂದು ನೆಟ್ವರ್ಕ್ ಮಾರ್ಕೆಟ್ ಅನ್ನ ಮಾಡಿ ಅನುಭವ ಪಡೆದಿರ್ತಕ್ಕಂಥ ವ್ಯಕ್ತಿಗಳು. ಅಂತ ಒಂದು 30 ವರ್ಷ ಅನುಭವ ಇರತಕ್ಕಂಥ ವ್ಯಕ್ತಿ ಈ ಕಂಪನಿ ಸ್ಟಾರ್ಟ್ ಮಾಡೋಣ. ಒಂದನೇದಾಗಿ. ಎರಡನೇದು, ಅವ್ರ ಎಜುಕೇಶನ್ ಏನೈತಲ್ಲ, ಈ ಪರ್ಟಿಕ್ಯುಲರ್ ಆಗಿ ಇದ್ರೊಳಗೆ ಮತ್ತೆ ಗೂಗಲ್ ಕಂಪನಿ ಒಳಗೆ, ಯಾವ ಕಂಪನಿ ಸರ್? ಗೂಗಲ್ ಕಂಪನಿ ಒಳಗೆ ಆಸ್ ಎ ಸಾಫ್ಟ್ವೇರ್ ಡೆವಲಪರ್ ಆಗಿ 15 ವರ್ಷ ಕೆಲಸ ಮಾಡಿ ಅನುಭವ ಪಡೆದಿರ್ತಕ್ಕಂಥ ವ್ಯಕ್ತಿ. ಮತ್ತೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ನೊಳಗೆ PhD ಒಂದು ಮಾಡ್ಯಾರವ್ರು. ಏನ್ ಮಾಡ್ಯಾರ ಸರ್? ಪರ್ಟಿಕ್ಯುಲರ್ ಆಗಿ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ನೊಳಗೆ PhD ಮಾಡಿರ್ತಕ್ಕಂಥ ವ್ಯಕ್ತಿ. ಗೂಗಲ್ ಕಂಪನಿ ಒಳಗೆ ಸಾಫ್ಟ್ವೇರ್ ಡೆವಲಪರ್ ಆಗಿ 15 ವರ್ಷ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ. ಮತ್ತು 30 ವರ್ಷ ನೆಟ್ವರ್ಕ್ ಮಾರ್ಕೆಟ್ ನೊಳಗೆ ಅನುಭವ ಇರ್ತಕ್ಕಂಥ ವ್ಯಕ್ತಿ. ಯಾರು ಸರ್? ಅವ್ರ ಹೆಸರು ಡಾಕ್ಟರ್ ಡ್ಯಾನಿಯಲ್ ಜಾನ್ಸನ್ ಸರ್. ಇವರ ನಮ್ಮ ಕಂಪನಿ ಓನರ್ ಅಂತ ಹೇಳಿದ್ರೆ, ಇದನ್ನೆಲ್ಲ ಹೇಳಿದ ಉದ್ದೇಶ, ನಮ್ಮ ಪರ್ಲ್ ವೈನ್ ಕಂಪನಿ ಇದು 100% ಒಂದು ಜುನೈನ್ ಕಂಪನಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಎಸ್ ಅಂತಿರೋ, ನೋ ಅಂತೀರಿ ಸರ್? ಓಕೆ. ಇಂತ ಒಂದು ಜುನೈನ್ ಆಗಿರ್ತಕ್ಕಂಥ ಕಂಪನಿ ನಮ್ಮ ಪರ್ಲ್ ವೈನ್ ಕಂಪನಿ ಸ್ಟಾರ್ಟ್ ಆಗಿದ್ದು ಯಾವಾಗ? ಡಿಸೆಂಬರ್ 2015 ಇಸ್ವಿ. ಈಗ ನಮ್ಮ ಕಂಪನಿ ಸ್ಟಾರ್ಟ್ ಆಗಿದ್ದು ಡಿಸೆಂಬರ್ 2015 ಇಸ್ವಿ ಅಂದ್ರೆ ನಾವು ಆಲ್ಮೋಸ್ಟ್ ಅಲ್ಲಿ ಏನ್ ಮಾಡೋದು ಸರ್? 15 ಅಂದ್ರೆ ಆಲ್ಮೋಸ್ಟ್ ಅಲ್ಲಿ 8 ವರ್ಷ 6 ತಿಂಗಳ ನಾವು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿವಿ. ಇನ್ನು ಕೇವಲ 6 ತಿಂಗಳು ಅಂದ್ರೆ 9 ವರ್ಷ ನಾವು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡ್ದಂಗ ಆಗ್ತದೆ. ಹೌದಲ್ರಿ? ಈಗ ಡಿಸೆಂಬರ್ ತಿಂಗಳದೊಳಗೆ ಅಂದ್ರೆ 2015 ಇಷ್ಟೊಳಗೆ ನಾವು ಕಂಪನಿ ಸ್ಟಾರ್ಟ್ ಮಾಡಿದ್ವಲ್ಲ, ನಾವು ಕಂಪನಿ ಸ್ಟಾರ್ಟ್ ಮಾಡಿದಾಗ ಕೇವಲ ಟೆಕ್ಸಸ್ ಅಮೆರಿಕಾ ಒಂದೇ ಒಂದು ಜಾಗದಿಂದ ನಾವು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. ಈ ಒಂದು ಜಾಗದಿಂದ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ ಇವತ್ತು ಕೇವಲ 9 ವರ್ಷದೊಳಗೆ ಅಂದ್ರೆ 8 ವರ್ಷದೊಳಗೆ, ಇನ್ನು 9 ವರ್ಷ ಕಂಪ್ಲೀಟ್ ಆಗಿಲ್ಲ, 8 ವರ್ಷದೊಳಗೆ ಕೇವಲ ಟೆಕ್ಸಸ್ ಅಮೆರಿಕದಿಂದ ಸ್ಟಾರ್ಟ್ ಮಾಡಿರ್ತಕ್ಕಂಥ ಈ ಪರ್ಲ್ ವೈನ್ ಕಂಪನಿ ಇವತ್ತು ನಾವು 157 ದೇಶದೊಳಗೆ ಸಕ್ಸಸ್ಫುಲಿ ಬಿಸ್ನೆಸ್ ಅನ್ನ ಮಾಡಕ್ವಿ. ಎಷ್ಟು ದೇಶದೊಳಗೆ ಮಾಡಕ್ವಿ ಸರ್? 157 ದೇಶದೊಳಗೆ ನಾವು ಸಕ್ಸಸ್ಫುಲಿ ಬಿಸ್ನೆಸ್ ಅನ್ನ ಮಾಡಕ್ವಿ. ಪಾಯಿಂಟ್ ಕ್ಲಿಯರ್ ಆತಲ್ರಿ? ಆಮೇಲೆ ಈಗ ನಾನು ಇಷ್ಟೋ ತನಕ ಏನ್ ಹೇಳೇನಲ್ಲ, ಯಾವ್ದು
ಇದ್ರ ಒಂದು 7-8 ಪಾಯಿಂಟ್ ಏನ್ ಹೇಳಿದ್ನಲ್ಲ, ಇದು ಕೇವಲ ಬೇಸಿಕ್ ಇನ್ಫಾರ್ಮೇಶನ್. ಇದಕ್ಕಿಂತ ಹೆಚ್ಚಿನ ಇನ್ಫಾರ್ಮೇಶನ್ ಯಾರಿಗಾರ ಜರೂರತ್ ಇದ್ರೆ ಏನ್ ಮಾಡ್ಬೇಕು, ಇದು ನಮ್ಮ ಕಂಪನಿ ವೆಬ್ಸೈಟ್ ಅಡ್ರೆಸ್. ಬಸವರಾಜರೇ, ನಮ್ಮ ಕಂಪನಿ ವೆಬ್ಸೈಟ್ ಅಡ್ರೆಸ್ ಏನು, www.pvcmeta.com ಅಂತ. ಇಲ್ಲಿ ಹೋದ್ರೆ ಏನ್ ಗೊತ್ತಾಗ್ತದೆ, ಇಲ್ಲಿ ಹೋದ್ರೆ ನಮ್ಮ ಕಂಪನಿದು ಮೊದಲೇದಾಗಿ ವೈಟ್ ಪೇಪರ್ ಅಂತ ಇರ್ತಿದ್ದಲ್ಲ, ಏನಂತ ಇರ್ತದೆ ಸರ್, ವೈಟ್ ಪೇಪರ್ ನ ಓದಿದ್ರೆ ಈ ಕಂಪನಿ ಬಗ್ಗೆ, ಲೀಗಲ್ ಬಗ್ಗೆ ಎಲ್ಲ A to Z ಎಲ್ಲದೂ ಗೊತ್ತಾಗ್ತದೆ. ಇದ್ರ ಜೊತೆಗೆ ಮತ್ತೊಂದು ರೋಡ್ ಮ್ಯಾಪ್ ಅಂತ ಇರ್ತೈತಿ. ಏನಂತ ಇರ್ತದೆ ಸರ್, ರೋಡ್ ಮ್ಯಾಪ್. ಒಂದು ಯಾವುದೇ ಒಂದು ಕಂಪನಿ ಬಗ್ಗೆ ಇನ್ ಅಂಡ್ ಔಟ್ ಎಲ್ಲ ತಿಳ್ಕೊಬೇಕಂದ್ರೆ ಒಂದು ವೈಟ್ ಪೇಪರ್ ಸ್ಟಡಿ ಮಾಡ್ಬೇಕು, ಎರಡನೇದು ರೋಡ್ ಮ್ಯಾಪ್ ಅನ್ನ ಸ್ಟಡಿ ಮಾಡ್ಬೇಕು. ಇದು ಎರಡನ್ನೂ ಸ್ಟಡಿ ಮಾಡಿದ್ರೆ ಈ ಪರ್ಮನೆಂಟ್ ಕಂಪನಿ ಚಲೋ ಆಯ್ತು ಅಥವಾ ಬಂಡಲ್ ಐತೆ ಅಂತ ಗೊತ್ತಾಗ್ತೈತಿ. ಏನ್ ಗೊತ್ತಾಗ್ತೈತಿ, ಈ ಕಂಪನಿ ಓಕೆ ಆಯ್ತು ಅಥವಾ ಬಂಡಲ್ ಐತು ಅಂತ ಗೊತ್ತಾಗ್ತೈತಿ. ಹೌದಲ್ರಿ? ಈಗ ನಾನು ಏನ್ ಮಾಡ್ತೀನಿ, ವೆಬ್ಸೈಟ್ ಅನ್ನು ಓಪನ್ ಮಾಡ್ತೀನಿ, ಎಲ್ಲಾದ್ರೂ ಸ್ಟಡಿ ಮಾಡ್ತೀನಿ. ನನ್ನ ಪ್ರಕಾರ ಇದು ಒಂದು ಬಂಡಲ್ ಕಂಪನಿ ಅಂತ ಅನಿಸಿರ್ತಿಕೋರಿ. ಬಂಡಲ್ ಕಂಪನಿ ಅನಿಸಿ ಅಂತ ನಾ ಏನ್ ಮಾಡ್ತೀನಿ, ಈ ಕಂಪನಿ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ರಿ, ಕಾಟ್ ಹಾಕ್ಬಿಡ್ತೀನಿ, ಮುಗಿದು ತಲೆಗೆ ಚಾಪ್ಟರ್ ಕ್ಲೋಸ್ ಆಯ್ತು. ಎಸ್ ಸರ್ ನೋ. ಈಗ ನಾನು ಎಲ್ಲದನ್ನು ಸ್ಟಡಿ ಮಾಡಿದ್ಮೇಲೆ ನಮ್ಮ ಪರ್ವೈನ್ ಇಂಟರ್ನ್ಯಾಷನಲ್ ಕಂಪನಿ ಇದು 100% ಜಿನೇನ್ ಕಂಪನಿ ಅನಿಸ್ತಾ ಅಂತ ಅನಿಸ್ತು. ಆಮೇಲೆ ನಾಳೆ ಈ ಪರ್ಮನೆಂಟ್ ಕಂಪನಿ ನಾನು ಜಾಯಿನ್ ಆದ್ರೆ ನಾನು 100% ಸಕ್ಸಸ್ ಆಗ್ತೀನಿ ಅಂತ ನನಗೆ ಭರವಸೆ ಬಂತಂತ ತಿಳ್ಕೊಳ್ರಿ. ಮೂರನೇದು, ಮತ್ ನಾನು 100% ಸಕ್ಸಸ್ ಆಗೋದಷ್ಟಲ್ಲ, ನಾಳೆ ನಾ ಈ ಕಂಪನಿ ಸೇರ್ಕೊಂಡ್ರೆ 100% ಕೈ ತುಂಬಾ ದುಡ್ಡು ಗಳಿಸ್ತೀನಿ. ಏನ್ ಗಳಿಸ್ತೀನಿ ಸರ್, ಕೈ ತುಂಬಾ ದುಡ್ಡು ಗಳಿಸ್ತೀನಿ ಅಂತ ನನಗೆ ಅಕಸ್ಮಾತ್ ಅನಿಸ್ತಂತ ತಿಳ್ಕೊಳ್ರಿ. ಮುಂದೆ ನನ್ನ ತಲೆಯೊಳಗೆ ಮತ್ತೊಂದು ಪ್ರಶ್ನೆ ಬರ್ತಿದ್ ಬಸವರಾಜರೇ. ಏನ್ ಪ್ರಶ್ನೆ ಬರ್ತಿದ್ವಿ, ಇಷ್ಟು ಚಲೋ ಕಂಪನಿ, ನಾನು 100% ಸಕ್ಸಸ್ ಆಗ್ತೀನಿ, ಮತ್ತೆ ನನ್ನ ಲೈಫ್ ಅನ್ನ ಸಫಲ ಮಾಡ್ತೀನಿ, ನಾನು ಲಕ್ಷ ಗಂಟೆಯಿಂದ ಕೋಟಿ ಗಂಟೆ ದುಡ್ಡು ಗಳಿಸ್ತೀನಿ ಅಂದ್ರೆ ನನ್ನ ತಲೆಯೊಳಗೆ ಏನ್ ವಿಚಾರ ಬರ್ತೈತಿ, ನಾನು ಈ PVC ಮೆಟಾ ಕಾಯಿನ್ ಅಂತಲ್ಲ, ಈ ಕಂಪನಿ ಯಾಕೆ ಜಾಯಿನ್ ಆಗ್ಬಾರ್ದು? ಎಸ್ ಅಂತಿರೋ ಯಾವಾಗ ಕಂಪನಿ ಜಾಯಿನ್ ಆಗ್ಬೇಕಂತ ನನ್ನ ತಲೆಯೊಳಗೆ ವಿಚಾರ ಬರ್ತೈತಲ್ಲ, ಅವಾಗ ಮತ್ತೆ 2 ಪ್ರಶ್ನೆ ಬರ್ತಾವ, 2ರಿಂದ 3 ಪ್ರಶ್ನೆ ಬರ್ತಾವ. ಏನ್ ಪ್ರಶ್ನೆ ಸರ್? ಮೊದಲನೇ ಪ್ರಶ್ನೆ ಏನಪ್ಪಾ ಅಂದ್ರೆ, ನಾನು ಕಂಪನಿ ಜಾಯಿನ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಪಾಯಿಂಟ್ ಕ್ಲಿಯರ್ ಆತ್ರಿ? ಎರಡನೇದು, ನಾನು ಕಂಪನಿ ಜಾಯಿನ್ ಆದ್ಮೇಲೆ ಏನ್ ಮಾಡ್ಬೇಕು? ಕಂಪನಿ ಜಾಯಿನ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಇದು ಜಾಯಿನಿಂಗ್ ಆಗಿದ್ದಕ್ಕೆ. ಜಾಯಿನ್ ಆದ್ಮೇಲೆ ಏನ್ ಮಾಡ್ಬೇಕು? ಅದು ಎರಡನೇ ಪ್ರಶ್ನೆ. ಪಾಯಿಂಟ್ ಕ್ಲಿಯರ್ ಆತಿಲ್ರಿ? ಸೊ ಈ 2 ಪ್ರಶ್ನೆಗೆ ನಾವೇನ್ ಮಾಡೋಣ, ಉತ್ತರ ತಿಳ್ಕೊಳಕ್ ಪ್ರಯತ್ನ ಮಾಡೋಣ. ಮೊದಲನೇ ಪ್ರಶ್ನೆ, ಈಗ ನಮ್ಮ ಪರ್ವೈನ್ ಕಂಪನಿ ಏನೈತಲ್ಲ, ಇದು ಒಂದು ಪ್ಯೂರ್ಲಿ ನೆಟ್ವರ್ಕ್ ಮಾರ್ಕೆಟ್ ಕಂಪನಿ ಅಂತ ಇದೆ. ನೆಟ್ವರ್ಕ್ ಮಾರ್ಕೆಟ್, ಯಾವುದೇ ಒಂದು ನೆಟ್ವರ್ಕ್ ಮಾರ್ಕೆಟ್ ಕಂಪನಿ ಜಾಯಿನ್ ಆಗ್ಬೇಕಂದ್ರೆ ಅವ್ರದ್ದು ಸ್ಟಾರ್ಟಿಂಗ್ ದೊಳಗೆ ಜಾಯಿನಿಂಗ್ ಪ್ಯಾಕೇಜಸ್ ಇರ್ತಾವ. ಏನಿರ್ತದೆ ಸರ್? ಜಾಯಿನಿಂಗ್ ಪ್ಯಾಕೇಜ್. ಏನ್ ಹಿಂಗಂದ್ರೆ ಏನು, ಯಾವುದೇ ಒಂದು ಕಂಪನಿ ಜಾಯಿನ್ ಆಗ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು, ಅವ್ರದ್ದೊಂದು ಪ್ಯಾಕೇಜ್ ಇರ್ತಿದೆ, ಆ ಪ್ಯಾಕೇಜ್ ಅನ್ನು ತಗೊಂಡು ಜಾಯಿನ್ ಆಗ್ಬೇಕಂತ ಅರ್ಥ. ಈಗ ಅಕಸ್ಮಾತ್ ನಮ್ಮ ಕಂಪನಿ ಜಾಯಿನ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಂತ ತಿಳ್ಕೊಬೇಕೋ ಬೇಡ? ಈಗ ನೋಡ್ರಿ, ನಮ್ಮ ಕಂಪನಿ, ನಮ್ದು ಒಂದು ಪ್ಯೂರ್ಲಿ ನಾನು ಹೇಳಿದೆ ನೆಟ್ವರ್ಕ್ ಮಾರ್ಕೆಟ್ ಕಂಪನಿ ಅಂತ ಇದೆ. ಈ ನೆಟ್ವರ್ಕ್ ಮಾರ್ಕೆಟ್ ಕಂಪನಿ ಅಂದ್ರೆ, ಈಗ ಉದಾಹರಣೆಗೆ ನಾನು ಅದನ್ನ ಕ್ಲಿಯರ್ ಮಾಡ್ತೀನಿ. ನೆಟ್ವರ್ಕ್ ಮಾರ್ಕೆಟ್ ಕಂಪನಿ ಅಂತ ಯಾವ್ದು ಸರ್? ಉದಾಹರಣೆಗೆ ಕಂಪನಿ ನೆಟ್ವರ್ಕ್ ಮಾರ್ಕೆಟ್ ಕಂಪನಿ ಉದಾಹರಣೆ ಹೇಳ್ತೀನಿ ನೋಡ್ರಿ, ಆಮ್ವೇ, ಓರಿಫ್ಲೇಮ್, ಕ್ವಾಂಟಮ್, ಹರ್ಬಲೈಟ್, ಟಪ್ಪರ್ವೇರ್, ನಮ್ ಇಂಡಿಯಾದೊಳಗ ಮೋದಿ ಕೇರು, ಆಮೇಲೆ ಸ್ವದೇಶಿ, ಮೈ ಲೈಫ್ ಸ್ಟೈಲ್, RLT, ಇದಕ್ಕೆಲ್ಲ ಏನಂತಾರ ನೆಟ್ವರ್ಕ್ ಮಾರ್ಕೆಟ್ ಕಂಪನಿ ಅಂತ ಕರೀತಾರೆ. ಹೌದಲ್ರಿ? ಈ ನೆಟ್ವರ್ಕ್ ಮಾರ್ಕೆಟ್ ಕಂಪನಿ ಜಾಯಿನ್ ಆಗ್ಬೇಕಾದ್ರೆ ನಾವು ಅವ್ರ ಪ್ಯಾಕೇಜ್ ತಗೋಬೇಕು. ಹಂಗೆ ನಮ್ಮ ನೆಟ್ವರ್ಕ್ ಮಾರ್ಕೆಟ್ ಕಂಪನಿ PVC ಮೆಟಾ ಕಾಯಿನ್ ಕಂಪನಿ ಜಾಯಿನ್ ಆಗ್ಬೇಕಂದ್ರೆ ಇಲ್ಲಿ 1, 2, 3, 4, 5 ಪ್ಯಾಕೇಜ್ ಅದಾವ. ಎಷ್ಟು ಪ್ಯಾಕೇಜ್ ಅದಾವ ಸರ್? 5 ಪ್ಯಾಕೇಜ್. ಈ 5 ಪ್ಯಾಕೇಜ್ ಒಳಗೆ ಯಾವ್ದಾದ್ರು ಒಂದ ಪ್ಯಾಕೇಜ್ ಅನ್ನ ತಗೊಂಡ್ರೆ ನಾವು ಕಂಪನಿ ಜಾಯಿನ್ ಆದಂಗೆ. ಈಗ ಮೊದಲೇ ನಮ್ಮ ಕಂಪನಿದ ಪ್ಯಾಕೇಜ್ ಅನ್ನು ನೋಡೋಣ. ಈಗ ನೋಡ್ರಿ, ಮೊದಲನೇ ಪ್ಯಾಕೇಜ್ $100. ಏನೇ ಸರ್ ಮೊದಲನೇ ಪ್ಯಾಕೇಜ್? $100. ರಾಜೇಗೌಡ ಎಷ್ಟೈತ್ರಿ? $100. $100 ಐತಿ. ಈಗ ನಾನು ಕಂಪನಿಗೆ ಕೊಡ್ಬೇಕಾಗಿದ್ದು $100 ಅಂತ. ಅದರಿಂದ ನನಗೇನು ಸಿಗ್ತಿದ್ವಿ? ಕಂಪನಿ ಏನ್ ಮಾಡ್ತಾರ ಅಂದ್ರೆ, ನಾನು ಕೊಟ್ಟಿರ್ತಕ್ಕಂಥ $100ನ ಅವರು $200 ಮಾಡಿ ಕೊಡ್ತಾರ. ಏನ್ ಮಾಡ್ತಾರ ಬಸವರಾಜರೇ? $200 ಮಾಡಿ ಕೊಡ್ತಾರ. ಆದ್ರೆ ನನ್ನ $100ನ $200 ಮಾಡ್ಲಿಕ್ಕೆ ಎಷ್ಟು ಟೈಮ್ ತಗೊಂತಾರ? 800 ದಿನ ತಗೊಂತಾರ. 800 days. ಪಾಯಿಂಟ್ ಕ್ಲಿಯರ್ ಆತ್ರಿ? 800 days ಅಂದ್ರೆ ಆಲ್ಮೋಸ್ಟ್ 3.5 ವರ್ಷ ಆತ. ಹೌದಾ? ಇದು ಮೊದಲ ಪ್ಯಾಕೇಜ್.
ಯಾ 2.5 ವರ್ಷ ಆಗ್ತದೇನ್ರಿ? ಓಕೆ, 2.5 ವರ್ಷ. ಇನ್ನ ನಾನು ಎರಡನೇ ಪ್ಯಾಕೇಜ್ ನೋಡ್ತೀನಿ. ಎರಡನೇ ಪ್ಯಾಕೇಜ್ ನಾನ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗಿದ್ದು $500. ನನಗ್ ವಾಪಸ್ ಬರೋದು $1,000. ನಾನು ಕೊಟ್ಟಿದ್ದ $500 $1,000 ಆಗ್ಬೇಕಾದ್ರೆ ಎಷ್ಟು ಟೈಮ್ ತಗೊಂತೀವಿ ಸರ್? ಕೇವಲ 400 ದಿನ. 400 ದಿನ ಅಂದ್ರೆ 1.25 ವರ್ಷ ಅಂತ ಆಗ್ತದೆ. ಓಕೆ, ಹೌದಲ್ರಿ? ಎಸ್ ಎಸ್ ಇದು ಎರಡನೇ ಪ್ಯಾಕೇಜ್. ಇನ್ನು ಮೂರನೇ ಪ್ಯಾಕೇಜ್ ನಾನು ಕೊಡ್ಬೇಕಾಗಿದ್ದು $1,000, ನನಗೆ ವಾಪಸ್ ಬರೋದು $2,000, 262 ದಿನ ತಗೋತೈತಿ. ನಾಲ್ಕನೇ ಪ್ಯಾಕೇಜ್ ನಾನು ಕೊಡ್ಬೇಕಾಗಿದ್ದು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗಿದ್ದು $2,500, ನನಗೆ ರಿಟರ್ನ್ ಬರೋದು $5,000. 500 ನಂದು 2.5 ಇದ್ದಿದ್ದು 5,000 ಆಗ್ಲಿಕ್ಕೆ ಅಂದ್ರೆ ಡಬಲ್ ಆಗ್ಲಿಕ್ಕೆ ಎಷ್ಟು ದಿನ ಟೈಮ್ ತಗೋತೈತಿ? 200 ದಿನ. ಇಲ್ಲೇ ನಾಲ್ಕನೇದಾತು. ಇನ್ನು ಐದನೇ ಪ್ಯಾಕೇಜ್ ನಾನು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗಿದ್ದು 5,000, ನನಗೆ ಡಬಲ್ ಆಗಿ 10,000 ಆಗಿ ಕೇವಲ 160 ದಿನ. 160 ದಿನ ಅಂದ್ರೆ ಆಲ್ಮೋಸ್ಟ್ ಅಲ್ಲೇ 6 ತಿಂಗಳ ಅಂದ್ರೆ ತಪ್ಪೇನಿಲ್ಲಲ್ಲ ಬಸವರಾಜ್ ಅವರೇ? ಎಸ್ 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 ಈಗ ನೀವ್ ಹೇಳ್ರಿ, ನಾನು $500 ಇದ್ದುದು ಡಬಲ್ ಹಾಕ್ಲಿಕ್ಕೆ 6 ತಿಂಗಳದೊಳಗೆ ಸರ್, ಇದೇ ನಾವು ನ್ಯಾಷನಲ್ ಬ್ಯಾಂಕ್ ಇವನ್ ನಾವು ಬ್ಯಾಂಕ್ನೊಳಗೆ ಇಟ್ಟರು ಸಹಿತ ನಮಗೆ 8 ವರ್ಷ ಬೇಕು ನಾವು ಕೊಟ್ಟಿರ್ತಕ್ಕಂಥ ದುಡ್ಡು ಡಬಲ್ ಆಗಿ ಬರ್ಲಿಕ್ಕೆ. ಹೌದಲ್ರಿ? ಇಲ್ಲಿ ಕೇವಲ 6 ತಿಂಗಳ ಡಬಲ್ ಆಗಿ ಬರ್ತಿದೆ ಅಂದ್ರೆ ಇದು ನಾವ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕೆ ಏನು ನುಕ್ಸಾನಿ ಆಗೋದಿಲ್ಲ, ಲಾಸ್ ಆಗೋದಿಲ್ಲ. ಪಾಯಿಂಟ್ ಕ್ಲಿಯರ್ ಆತಲ್ಲ? ಕ್ಲಿಯರ್ ಆಗ್ತದೆ. ಓಕೆ. ಸೊ ಈಗ ಇನ್ನೊಂದು ಹೇಳ್ತೀನಿ ನೋಡ್ರಿ. ಪಾಯಿಂಟ್ ಏನಂದ್ರೆ ಇಲ್ಲಿ ನಮ್ದು $100 ಐತಿ, $500 ಐತಿ, $5,000 ಐತಿ. ಯಾವುದೇ ಪ್ಯಾಕೇಜ್ ತಗೊಂಡ್ರು ನಿಮಗೆ ಬಿಟ್ಟಿದ ವಿಷಯ. ಅದ ತಗೋಬೇಕು, ಇದ ತಗೋಬೇಕಂತ ನಾವ್ ಅನ್ನಂಗಿಲ್ಲ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಎಸ್ ಹಾಗಾದ್ರೆ ಮತ್ತೊಂದು ಪ್ರಶ್ನೆ, $100 ಹಾಕಿದ್ರೆ ಏನ್ ಬೆನಿಫಿಟ್? $5,000 ಹಾಕಿದ್ರೆ ಎಲ್ಲಾದು ಸೇಮ್ ಬೆನಿಫಿಟ್ ಇರ್ತೈತಿ. ಆದ್ರೆ ಇಲ್ಲಿ ಏನಾಗ್ತೈತಿ, ನಾವು ಕೊಟ್ಟಿರ್ತಕ್ಕಂಥ ದುಡ್ಡು $100 ಹಾಕಿದ್ರೆ 400 ದಿನ ಬೇಕು. $1,000 ಹಾಕಿದ್ರೆ 260 ದಿನ ಬೇಕು. $5,000 ಹಾಕಿದ್ರೆ ಕೇವಲ 160 ದಿನ ಅಂದ್ರೆ 6 ತಿಂಗಳದೊಳಗೆ ಬರ್ತೈತಿ. ನಿಮಗೆ ಎಷ್ಟು ಜಲ್ದಿ ರಿಟರ್ನ್ ಬೇಕೋ ಅಷ್ಟು ಅಮೌಂಟ್ ನ ನೀವು ಯಾವ್ದಾದ್ರೊಂದು ಪ್ಯಾಕೇಜ್ ಅನ್ನ ತಗೋಬಹುದು. ಪಾಯಿಂಟ್ ಕ್ಲಿಯರ್ ಆತಲ್ಲ? ಎಸ್ ಎಸ್ ಓಕೆ. ಈಗ ನಾನೇನ್ ಮಾಡ್ತೀನಿ, ನೀವು ಯಾವ್ದಾರ ಪ್ಯಾಕೇಜ್ ತಗೊಳ್ರಿ. $100 ಪ್ಯಾಕೇಜ್ ತಗೊಳ್ರಿ, $5,000 ಪ್ಯಾಕೇಜ್ ತಗೊಳ್ರಿ, ನಿಮ್ಗೆ ಬಿಟ್ಟಿದ ವಿಷಯ. ನಮ್ಮ ಕಂಪನಿ ಬಿಸಿನೆಸ್ ಅನ್ನ ಮಾಡ್ಬೇಕಂದ್ರೆ ನೀವು ಯಾವ ಪ್ಯಾಕೇಜ್ ತಗೊಂಡ್ರಿ, ಈ ಪ್ಯಾಕೇಜಿಗೆ ಎಕ್ಸ್ಟ್ರಾ $50 ಕೊಟ್ಟು ನೀವು ಮೊದಲ ಸೀಡ್ ಫಂಡಿಂಗ್ ಅನ್ನ ಮಾಡ್ಬೇಕಾಗ್ತೈತಿ. ಏನ್ ಮಾಡ್ಬೇಕಾಗ್ತೈತಿ? ಸ್ಟ್ರೀಟ್ ಫಂಡಿಂಗ್. ಅಂದ್ರೆ ಈ ಬಿಸಿನೆಸ್ ಅನ್ನ ಮಾಡ್ಬೇಕಂದ್ರೆ ಲೈಸೆನ್ಸ್ ಅಂತ ತಿಳ್ಕೊಂಬಿಡ್ರಿ. ನಮ್ಮ ಕಂಪನಿಗೆ ಬಿಸ್ನೆಸ್ ಮಾಡಕ್ ಲೈಸೆನ್ಸ್ ತಗೋಬೇಕಂದ್ರೆ $50 ಕೊಡ್ಬೇಕು. ಅದ್ರ ಜೊತೆಗೆ ನೀವ್ ಯಾವ್ದು ಪ್ಯಾಕೇಜ್ ತಗೊಂಡ್ರೆ ಅದ್ರದ್ದು ಅಮೌಂಟ್ ಕೊಡ್ಬೇಕು. ಉದಾಹರಣೆಗೆ ನಾನು $100 ಪ್ಯಾಕೇಜ್ ತಗೊಂಡ್ರೆ ಇದಕ್ಕೆ $50 ಸೇರಿಸಿ $150 ಕೊಡ್ಬೇಕು ಅಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆತಲ್ಲ? ಎಸ್ ಈಗ ಇದ್ರ ಪ್ರಕಾರ ನಾನು $5,000 ತಗೊಂಡ್ರೆ ಅದಕ್ಕೂ ಸಹಿತ $50 ಸೇರಿಸಿ $5,050 ಕೊಡ್ಬೇಕಾಯ್ತು. ಪಾಯಿಂಟ್ ಕ್ಲಿಯರ್ ಆತಲ್ಲ? ಎಸ್ ಎಸ್ ಚಲೋ. ಓಕೆ. ಈಗ ನಿಮ್ದು ಯಾವ್ದಾರ ಪ್ಯಾಕೇಜ್ ತಗೊಳ್ರಿ. ಈಗ ನಾವೇನ್ ಮಾಡ್ತೀವಿ, ಈಗ ನೀವು ನಮಗ್ ಕೇಳಿದ್ರೆ ಸರ್ ನಮಗ ಕನ್ಫ್ಯೂಷನ್ ಆಗಾಕತ್ತೈತಿ, ನೀವು ಏನ್ $100 ತಗೋಬೇಕು, ಏನ್ $5,000 ತಗೋಬೇಕು, ನಿಮ್ಮ ಪ್ರಕಾರ ಯಾವ್ದು ಬೆಸ್ಟ್ ಅಂತ ಕೇಳಿದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ, ನಾನು ಮೊದ್ಲ ಹೇಳಿದ್ದೆ, ನಾನು ಏನಂತ, ನಮ್ಮ ಪರ್ಲ್ವೈನ್ ಕಂಪನಿ ಒಂದು ನೆಟ್ವರ್ಕ್ ಮಾರ್ಕೆಟ್ ಕಂಪನಿ ಅಂತ. ಯಾವ ಕಂಪನಿ ಸರ್ ಬಸವರಾಜ್ ಅವರೇ? ನೆಟ್ವರ್ಕ್. ನೆಟ್ವರ್ಕ್ ಅಂದ್ರೆ ಯಾವ ಉದಾಹರಣೆ ಕೊಟ್ಟೆ? ಆಮ್ವೇ, ಊರಿಫ್ಲೇಮ್, ಕ್ವಾಂಟಮ್, ಹರ್ಬಲೈಟ್, ಟಪ್ಪರ್ವೇರ್, ಯುನಿಲಿವರ್, ಮೋನಾವಿ, ಮೋದಿ ಕೇರು, ಸ್ವದೇಶಿ, ಆಮೇಲೆ ಹರ್ಬಲ್ ಲೈಫ್, ಇವೆಲ್ಲ ಅದಾವಲ್ರಿ. ಇಂಥವ್ ಕಂಪನಿಗಳು ಕಳೆದ 1 ಅಲ್ಲ 2 ಅಲ್ಲ 30 ವರ್ಷದಿಂದ ಇಂಡಿಯಾದೊಳಗೆ ಇಂಥವು ಏನೈತಿ, ಇಂಥ ನೆಟ್ವರ್ಕ್ ಮಾರ್ಕೆಟ್ ಕಂಪನಿಗಳಿಗೆ ಜನರಿಗೆ ಮೋಸ ಮಾಡಿ 1 ಅಲ್ಲ 10 ಅಲ್ಲ 100 ಕಂಪನಿ ಕೈ ಕೊಟ್ಟು ಓಡಿಗಾವ್. ಹೌದಲ್ರಿ? ಎಷ್ಟೋ ಜನ ಇಂಥ ಕಂಪನಿ ಒಳಗೆ ದುಡ್ಡು ಹಾಕಿದ್ರು ಸಿಕ್ಕೊಂಡಾರ, ಮತ್ತೆ ಎಷ್ಟೋ ಜನ ಲಾಸ್ ಮಾಡ್ಕೊಂಡ್ರ. ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ, ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ, ಯಾವುದೇ ಕಾರಣಕ್ಕೆ ಸದ್ಯದ ಮಟ್ಟಿಗೆ ದೊಡ್ಡ ಪ್ಯಾಕೇಜ್ ಅನ್ನ ಮುಟ್ಟೋದು ಬೇಡ. ಪಾಯಿಂಟ್ ಕ್ಲಿಯರ್ ಆಗ್ತದ್ರಿ? ಇದು $1,000, $2,500, $5,000 ಸದ್ಯದ ಮಟ್ಟಿಗೆ ಅದ್ರ ಬಗ್ಗೆ ಮಾತಾಡೋದು ಬೇಡ. $100 ಬೇಡ. ಇದು ಯಾಕೆ ಬೇಡ್ರಿ? ಇದು ಯಾಕಂದ್ರೆ ತೀರಾ ಕಡಿಮೆ ಆಗ್ತೈತಿ. ಎವರೇಜ್ ದೊಳಗೆ ನಾವಿಲ್ಲಿ ಬಂದಿರ್ತಕ್ಕಂಥ ವ್ಯಕ್ತಿಗಳು ಮಿಡ್ಲ್ ಕ್ಲಾಸಿನ, ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದು $500 ಪ್ಯಾಕೇಜ್ ಸುಟೇಬಲ್ ಪ್ಯಾಕೇಜ್ ಅಂತ ನನಗನ್ನಿಸ್ತೈತಿ. ಏನಂತೀರಿ ನೀವು? ಈಗ ನಾನು ಪ್ಯಾಕೇಜ್ ಸೆಲೆಕ್ಟ್ ಮಾಡಿದ್ದು $500. ಈಗ ಮೆಂಬರ್ಶಿಪ್ ಫೀಸು $50. ಎರಡು ಸೇರಿದ್ರೆ $550 ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗ್ತದೆ. $1 95 ಹಿಡಿದ್ರೆ
ಆಲ್ಮೋಸ್ಟ್ ಅಲ್ಲಿ ಏನಾಗ್ತೈತಿ $550 ಪ್ಯಾಕೇಜ್ ತಗೋಬೇಕಂದ್ರೆ ನಾನೇನ್ ಮಾಡ್ಬೇಕು ಆಲ್ಮೋಸ್ಟ್ ಅಲ್ಲ ಇಂಡಿಯನ್ ರುಪೀಸ್ ಒಳಗೆ $50,000 ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗ್ತೈತೆ ಅಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಐತ್ರಿ? ಕ್ಲಿಯರ್ ಆಯ್ತು ಸರ್. ಇನ್ನೊಂದು, ಈಗ ನಮ್ಮ ಜಿ ಶ್ರೀನಾಥ್ ರೆಡ್ಡಿ ಹತ್ರ ಇನ್ವೆಸ್ಟ್ಮೆಂಟ್ ಮಾಡಕ್ $50,000 ಇಲ್ರಿಪ್ಪ. ಹಂಗಾರೆ ಅವ್ರು ಕಂಪನಿ ಜಾಯ್ನ್ ಆಗಕ್ ಬರಂಗಿಲ್ಲೇನು? ಕಂಪನಿ $50,000 ಇಲ್ಲಂದ್ರು ಕಂಪನಿ ಜಾಯ್ನ್ ಆಗಕ್ ಬರ್ತೈತಿ. ಯಾಕಂದ್ರೆ ಅದಕ್ಕಿಂತ ಮೊದಲೇದೊಂದು ಪ್ಯಾಕೇಜ್ ಇತ್ತಲ್ಲ, ಯಾವ್ದು ಹೇಳ್ರಿ? $100 ನಾವು ಪ್ಯಾಕೇಜ್ ಸೆಲೆಕ್ಟ್ ಮಾಡಿದ್ದು, $50 ಮೆಂಬರ್ಶಿಪ್ ಅದ ಫೀಸು, ಎರಡು ಸೇರಿದ್ರೆ $150. ಇದನ್ನು ನಾವು ₹95 ಹಿಡಿದ್ರೆ $15,000, 14ರಿಂದ $15,000 ಹಾಕಿತಿ. ನೀವು ನಿಮ್ಗೆ ಇಷ್ಟಿಲ್ಲ ಅಂದ್ರೆ ಇಷ್ಟು ಹಾಕ್ಬರುದು. ಇಲ್ರಿ ನನ್ ಕಡೆ ಜಾಸ್ತಿ ದುಡ್ಡು ಐತೆ ಅಂದ್ರೆ $5,000 ತಗೊಂಡು ಜಾಯ್ನ್ ಆಗ್ಬೋದು, ನಿಮ್ ಇಷ್ಟ. ಪಾಯಿಂಟ್ ಕ್ಲಿಯರ್ ಆಯ್ತು? ಈಗ ನಾವು ಸೆಲೆಕ್ಟ್ ಮಾಡಿದ್ದೆ ಯಾವ್ದು? $500 ಅಂದ್ರೆ 550 ಅಂದ್ರೆ $50,000 ಇನ್ವೆಸ್ಟ್ಮೆಂಟ್ ಮಾಡಿ ನಾನು ಕಂಪನಿ ಜಾಯ್ನ್ ಆಯ್ತು. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ನಾನು $500 ಇನ್ವೆಸ್ಟ್ಮೆಂಟ್ ಮಾಡಿ ಬಂದೆ. ಇದಕ್ಕೆ ನನಗೇನು ಬೆನಿಫಿಟ್ ಸಿಗ್ತೈತ್ರಿ? ಏನು ಬೆನಿಫಿಟ್ ಸಿಗ್ತೈತಿ ಅಂದ್ರೆ, ಮೊದಲೇದು ನಾನು ಹಾಕಿರ್ತಕ್ಕಂಥ ದುಡ್ಡು ಡಬಲ್ ಆಗಿ ಬರ್ತೈತಿ. ಈಗ ನೋಡ್ರಿ, ಈಗ ನಾನು ಇನ್ವೆಸ್ಟ್ಮೆಂಟ್ ಮಾಡಿದಷ್ಟು $550, ಹೌದಲ್ರಿ? ಇಲ್ಲಿ 400 ದಿನ ಅಂತೈತಿ ಕಾಣಕೈತ್ರಿ. ಇಲ್ಲಿ ನಾನು ಕೊಟ್ಟಿರ್ತಕ್ಕಂಥ $400 ನನಗೆ ವಾಪಸ್ ಅದ ಡಬಲ್ ಆಗಿ ಎಷ್ಟಾಗಿ ಬರ್ತದೆ ಸರ್? $1,100 ಆಗಿ ಬರ್ತೈತಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ನೋಡ್ರಿ, ನಾನು ಹಾಕಿದ್ದು $550, ನಾನು ಕೇವಲ 400 ದಿನದೊಳಗೆ ಡಬಲ್ ಆಗಿ ಬಂತು. ಇದ್ರ ಸಲುವಾಗಿ ನಾನು ಯಾವುದೇ ತರದ ವರ್ಕ್ ಮಾಡಿಲ್ಲ. ಯಾವ್ದ್ರೆ ಇದು ನಾನ್ ವರ್ಕಿಂಗ್ ಇನ್ಕಮ್ ಅಂತ ಕರಿತೀವಿ ನಾವು. ಏನಂತ ಕರಿತೀವಿ ಸರ್? ನಾನ್ ವರ್ಕಿಂಗ್ ಇನ್ಕಮ್. ಕ್ಲಿಯರ್ ಆತಲ್ಲ? ಚಲೋ. ಅಂದ್ರೆ ನಮ್ಮ ಕಂಪನಿ ಒಳಗೆ ನಾನೇನ್ ಕಂಪನಿ ಒಳಗೆ ಜಾಯಿನ್ ಮಾಡ್ತೀನಲ್ಲ, ನನಗ್ ಒಂದಲ್ಲ, ಎರಡಲ್ಲ, 3 ತರದ ಬೆನಿಫಿಟ್ ಸಿಗ್ತೈತಿ. ಎಷ್ಟು ತರದ ಬೆನಿಫಿಟ್ ಸಿಗ್ತೈತಿ ಗೊತ್ತಾರ? 3 ಟೈಪ್. 3 ಟೈಪ್ನೊಳಗೆ ಮೊದಲನೇ ಟೈಪ್ ಅಂತ ಹೇಳಿದೆ. ಏನ್ ಮೊದಲನೇ ಟೈಪ್? ಏನ್ ಇನ್ಕಮ್ ಸರ್? ನಾನು ಕಂಪನಿಗೆ $550 ಕೊಟ್ಟೆ. ಕಂಪನಿ ನನಗೆ ಅದನ್ನ 400 ದಿನದೊಳಗೆ $1,100 ಮಾಡಿಕೊಟ್ರು. ಈ ನನಗೆ 550 ಇದ್ದು $1,100 ಬಂತಲ್ಲ 400 ದಿನದೊಳಗೆ. ಇದಕ್ಕೆ ನಾನ್ ವರ್ಕಿಂಗ್ ಇನ್ಕಮ್ ಅಂತ ಕರಿತೀವಲ್ಲ, ಇದಕ್ಕೆ ಬೆನಿಫಿಟ್ ನಂಬರ್ 1 ಅಂತ ಕರಿಬೋದಾ? ಕರಿಬಹುದು. ಇನ್ನು ನಾನೇನ್ ಮಾಡ್ತೀನಿ, ಎರಡನೇ ಇನ್ಕಮ್ ಹೇಳ್ತೀನಿ ನಿಮಗೆ. ಎರಡನೇ ಇನ್ಕಮ್ ಹೇಳೋಕ್ಕಿಂತ ಮೊದಲೇ ನಾನು ಸ್ಟಾರ್ಟಿಂಗ್ ಒಳಗೆ ನಿಮ್ಗೆ ನಮ್ದು ಕಂಪನಿ ಹೆಸರು PVC ಮೆಟಾಕಾಯಿನ್ ಅಂತ ಹೇಳಿದೆ. ಇಲ್ಲಿ ನೆನಪೈತಲ್ಲ? PVC ಮೆಟಾಕಾಯಿನ್ ಅನ್ನೋದು ಒಂದು ಕ್ರಿಪ್ಟೋ ಕರೆನ್ಸಿ. ಈ ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನಂತ ಪ್ರಶ್ನೆ ಕೇಳಿದ್ರಲ್ಲ, ಅದಕ್ಕೆ ಉತ್ತರ ಕೊಡ್ತೀನಿ. ಇದು ನಿಮಗೆ ಡೈರೆಕ್ಟ್ ಆಗಿ PVC ಮೆಟಾಕಾಯಿನ್ ಬಗ್ಗೆ ತಿಳಿಸಿದ್ರೆ ಅರ್ಥ ಆಗಂಗಿಲ್ಲ. ನಾನೇನ್ ಮಾಡ್ತೀನಿ, ನಿಮಗೆ ಬಿಟ್ಕಾಯಿನ್ ಬಗ್ಗೆ ತಿಳಿಸಿರ್ತೀನಿ. BTC ಅಂದ್ರೆ ಬಿಟ್ಕಾಯಿನ್. ಏನ್ ಸರ್ BTC ಅಂದ್ರೆ? ಬಿಟ್ಕಾಯಿನ್. ಬಿಟ್ಕಾಯಿನ್ ಅಂದ್ರೆ ಏನು? ಬಿಟ್ಕಾಯಿನ್ ಅಂದ್ರೆ ಇದು ಒಂದು ಕ್ರಿಪ್ಟೋ ಕರೆನ್ಸಿ. ಏನ್ ಸರ್? ಇದು ಒಂದು ಕ್ರಿಪ್ಟೋ ಕರೆನ್ಸಿ. ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಇದು ಫಿಸಿಕಲ್ ಇರಂಗಿಲ್ಲ, ಈ ಡಿಜಿಟಲ್ ಒಂದು ಕರೆನ್ಸಿ. ಇದು ಈ ಡಿಜಿಟಲ್ ಕರೆನ್ಸಿ ಏನೈತಲ್ಲ, ನಿಮಗೆ ನಾನು ಬಿಟ್ಕಾಯಿನ್ ಬಗ್ಗೆ ಆಕ್ಚುಲಿ ಈ ಬಿಟ್ಕಾಯಿನ್ ಏನು ಸ್ಟಾರ್ಟ್ ಆಗೈತಲ್ಲ, ಯಾವಾಗ ಸ್ಟಾರ್ಟ್ ಆಗಿದ್ದು? ಜನವರಿ ತಿಂಗಳ 2009 ಸ್ಟಾರ್ಟ್ ಆಗ್ತಾರೆ. ಯಾವಾಗ ಸರ್? ಜನವರಿ 2009. ಈ ಜನವರಿ 2001ನೇ ತಾರೀಕಿಗೆ ಯಾವ್ದೋ ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ 9ನೇ ತಾರೀಕು 9/1/2009 ಏನ್ ಸರ್? ಬಿಟ್ಕಾಯಿನ್ ಮಾರ್ಕೆಟ್ಗೆ ಬಂದಿದ್ದು 9th ಜನವರಿ 2009 ಬಂತು. ಜಪಾನದ ಒಂದು ವ್ಯಕ್ತಿ ಸತೋಶಿ ನಾಕಾಮೋಟೋ ಅನ್ನೋ ವ್ಯಕ್ತಿ ಏನ್ ಮಾಡ್ದ? ಈ ಬಿಟ್ಕಾಯಿನ್ ಅನ್ನ ಏನಕ್ಕೆ ತಾನು ತಯಾರು ಮಾಡಿ 2009 ಮಾರ್ಕೆಟ್ಗೆ ಬಿಟ್ಟ. ಇವನು 2009 ಮಾರ್ಕೆಟ್ಗೆ ಬಿಡಬೇಕಾದ್ರೆ ಬಸವರಾಜರೇ, ಇವನು 2009 ಮಾರ್ಕೆಟ್ಗೆ ಬಿಡಬೇಕಾದ್ರೆ ಯಾರು? ನಮ್ಮ ಇವರು ಸತೋಶಿ ನಾಕಾಮೋಟೋ ಅವರು. ಇದ್ರ ರೇಟ್ ಎಷ್ಟು ಇಟ್ಟಿದ್ರು ಗೊತ್ತಿದ್ದೇನೆ ನಿಮ್ಗೆ? ಒಂದು ಬಿಟ್ಕಾಯಿನ್ ರೇಟು ಏನು? ಒಂದು BTC ರೇಟು ಸ್ಟಾರ್ಟಿಂಗ್ ಒಳಗೆ ಕೇವಲ 10 ಪೈಸಾ ಇತ್ತಂತ್ರಿ. ಎಷ್ಟಿತ್ತು? 10 ಪೈಸಾ. ಯಾವಾಗ? 2009 2009ರಿಂದ 2013 ಅನ್ನೋದ್ರೊಳಗೆ, ಅಂದ್ರೆ ಕೇವಲ 3 ವರ್ಷದೊಳಗೆ ಈ 10 ಪೈಸಾ ಇರ್ತಕ್ಕಂಥ ಒಂದು ಬಿಟ್ಕಾಯಿನ್ ಮಾರ್ಕೆಟ್ ಒಳಗೆ ₹10 ಒಂದು ಟ್ರೇಡ್ ಆಗಾಕತ್ತು. ಎಷ್ಟು ಟ್ರೇಡ್ ಆಗಾಕತ್ತು? ₹10 ಒಂದು. ಈಗ 2009 ₹10 ಇರ್ತಕ್ಕಂಥ ಒಂದು ವಸ್ತು ಕೇವಲ 3 ವರ್ಷದೊಳಗೆ ₹10. ಅಂದ್ರೆ ಅದ್ರೊಳಗೆ ಹಿಂದೆ ಇನ್ವೆಸ್ಟ್ಮೆಂಟ್ ಮಾಡಿದ್ 3 ವರ್ಷದೊಳಗೆ ಹಿಂದೆ ಏನ್ ಇನ್ವೆಸ್ಟ್ಮೆಂಟ್ ಮಾಡಿದ್ರಲ್ಲ, ಅವ್ರಿಗೆ ಎಷ್ಟು ಪಟ್ಟು ಪ್ರಾಫಿಟ್ ಆಯ್ತು? 100 ಪಟ್ಟು ಪ್ರಾಫಿಟ್ ಆಯ್ತು. ಎಷ್ಟಾತ್ರಿ? 100%.
100 100% ಅಲ್ಲ, 100 ಟೈಮ್ಸ್. 100 ಟೈಮ್ಸ್. ಹೌದು. ಅಂದ್ರೆ ಇದರ ಅರ್ಥ ಏನಂದ್ರೆ 2009 ಇಸ್ವಿಯೊಳಗೆ ಕೇವಲ 1 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ವ್ಯಕ್ತಿ ಕೇವಲ 3 ವರ್ಷದೊಳಗೆ 1 ಕೋಟಿ ರೂಪಾಯಿ ಇನ್ಕಮ್ ಅನ್ನು ತಗೊಂಡ. ಅಂದ್ರೆ 1 ಲಕ್ಷ ಇದ್ದದ್ದು 1 ಕೋಟಿ, ಅದು 3 ವರ್ಷದೊಳಗೆ ಆದ ಕೂಡಲೇ. ಈಗ ನೀವ್ ಹೇಳ್ರಿ, ನಿಮ್ಗೆ ಇಷ್ಟು ಚಲೋ ಪ್ರಾಫಿಟ್ ಆತಂದ್ರೆ ನಾವೆಲ್ಲ ಏನ್ ಮಾಡ್ತೀವಿ, ನಮಗ ಪರಿಚಯ ಇರ್ತಕ್ಕಂಥ ವ್ಯಕ್ತಿಗಳಿಗೆ ನಾವೆಲ್ಲ ಹೇಳ್ತೀವಿ, ಹೌದಲ್ರಿ? ಈಗ ಎಲ್ಲರೂ 2013 ಇಸ್ವಿಯೊಳಗೆ ಏನಾತ ಹೇಳ್ರಿ, ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಜನ ಏನ್ ಮಾಡಿದ್ರು, ಕುಯ್ ಅಂತ ತಿಳ್ಕೊಂಡು ಈ ಬಿಟ್ಕಾಯಿನ್ ಅನ್ನ ಖರೀದಿ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಏನ್ ಮಾಡಿದ್ರು? 2013 ಇಸ್ವಿಯೊಳಗೆ ಜನ ಏನ್ ಮಾಡಿದ್ರು, ನಾನು ಖರೀದಿ ಮಾಡ್ತೀನಿ ಅಂತ ಜನ ಇನ್ವೆಸ್ಟ್ಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಇದು 2013, 2014, 2015 ಹಿಂಗ ಬರ್ತಾ 2024 ಇಸ್ವಿಯೊಳಗಲ್ರಿ. ಎಸ್ ಸರ್. ಇವತ್ತೆ ನಿಮ್ಮ ಪ್ರಕಾರ ಒಂದು ಬಿಟ್ಕಾಯಿನ್ ಇದ್ರೆ ಎಷ್ಟು ಇರ್ಬೋದು ಸರ್? ಇವತ್ತು 2013 ಇಸ್ವಿಯೊಳಗೆ 10 ರೂಪಾಯಿದಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಒಂದು ವಸ್ತು ಇವತ್ತೆ 2024 ಅಂದ್ರೆ ಎಷ್ಟು ವರ್ಷ ಸರ್? 11 ವರ್ಷ ಆಯ್ತು. ಕೇವಲ 11 ವರ್ಷದೊಳಗೆ ಇವತ್ತು ಒಂದು ಬಿಟ್ಕಾಯಿನ್ ರೇಟು 70 ಲಕ್ಷ ರೂಪಾಯಿ ಐತಿ. ಎಷ್ಟು ಸರ್? 70 ಲ್ಯಾಕ್ಸ್. ಬಸವರಾಜರೇ, ಈಗ ಒಂದ್ ಮಾತ್ರಿ, ಈಗ ನಾನು ಮತ್ತೆ ನೀವು 2 ಜನ 2013 ಇಸ್ವಿಯೊಳಗೆ ಬಾಳ ಬೆಳೆಸರೆ ಕೇವಲ 1,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 100 ಬಿಟ್ಕಾಯಿನ್ ಬರ್ತಿದ್ವು, ಹೌದಲ್ರಿ? ಎಸ್ ಎಸ್. ಈಗ ಅದೇ ಬಿಟ್ಕಾಯಿನ್ ನಾವ್ ಏನು ಮಾಡ್ಲಾರ್ದೆ 2024 ನಾವು ಏನ್ ಮಾಡಿದ್ವಿ ಅಂತಿಕೋರಿ, 70 ಲಕ್ಷ ರೂಪಾಯಿ ಒಂದು ಕಾಯಿನ್ಗೆ. ಅಂತದ್ ನಮ್ಮ ಹತ್ರ 100 ಕಾಯಿನ್ ಐತಿ ಅಂದ್ರೆ ಆಲ್ಮೋಸ್ಟ್ ಅಲ್ಲ 700 ಕೋಟಿ ರೂಪಾಯಿ ಒಡೆಯರಾಗ್ತಿದ್ವಿ ನಾವು. ಯಾವಾಗ? ಕೇವಲ 1,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ವ್ಯಕ್ತಿ 11 ವರ್ಷದೊಳಗೆ 700 ಕೋಟಿ ರೂಪಾಯಿ. ಇದಕ್ಕೆಲ್ಲ ಕಾರಣ ಈ ಬಿಟ್ಕಾಯಿನ್. ಅಂದ್ರೆ ಬಿಟ್ಕಾಯಿನ್ ಅಂದ್ರೆ ಗೊತ್ತಲ್ಲ? ಗೊತ್ತಾಯ್ತು. ಈಗ ಹೇಳ್ರಿ, ನಾವೆಲ್ಲ ಮಿಡ್ಲ್ ಕ್ಲಾಸ್ ಜನ, ಹೌದಲ್ರಿ ಬಸವರಾಜರೇ? ನಮ್ಮಂತರಿಗೆ ಇವತ್ತಿನ ಕಾಲದೊಳಗೆ 70 ಲಕ್ಷ ರೂಪಾಯಿ ಕೊಟ್ಟು ಒಂದು ಬಿಟ್ಕಾಯಿನ್ ಖರೀದಿ ಮಾಡಕ್ ಆಗ್ತಿತ್ತೇನೋ? ಆಗಲ್ಲ. ಆಗೋದಿಲ್ಲ. ಯಾರಿಗೆ 70 ಲಕ್ಷ ಕೊಟ್ಟು ಬಿಟ್ಕಾಯಿನ್ ಅನ್ನು ಖರೀದಿ ಮಾಡಕ್ ಬರಂಗಿಲ್ಲಲ್ಲ ಅಂತದ್ದು ಈ ಬಿಟ್ಕಾಯಿನ್ ಅಂತ ಬೇಕಾದಷ್ಟು ಬೇರೆ ಬೇರೆ ಕಂಪನಿಗಳು ಸ್ಟಾರ್ಟ್ ಆಗೋ. ಬಿಟ್ಕಾಯಿನ್ ಐತಿ, ಫಿನಾನ್ಸ್ ಐತಿ, ಇಥೇರಿಯಂ ಐತಿ, ಪ್ಲಾಟಿನಂ ಕಾಯಿನ್ ಅಂತ ಐತಿ. ಹಂಗೆ ನಮ್ದು ಒಂದು ಹೊಸದಾಗಿ ನಾವು PVC ಮೆಟಾ ಕಾಯಿನ್ ಅಂತ ಸ್ಟಾರ್ಟ್ ಮಾಡೀವಿ. ಏನ್ ಮಾಡಿವಿ ಸರ್ ನಾವು? PVC ಮೆಟಾ ಕಾಯಿನ್. ಈ PVC ಮೆಟಾ ಕಾಯಿನ್ ಅನ್ನ ನಾವು ಮಾರ್ಕೆಟಿಗೆ ಬಿಟ್ಟಿದ್ದು 22ನೇ ತಾರೀಕು 7ನೇ ತಿಂಗಳ 2022 ಇಸ್ವಿಯೊಳಗೆ. ನಾವು ಸ್ಟಾರ್ಟಿಂಗ್ ಒಳಗೆ ಒಂದು PVC ಮೆಟಾ ಕಾಯಿನ್ ಅನ್ನ ಮಾರ್ಕೆಟ್ ಬಿಟ್ಟಿದ್ದು $1 ನಂಗೆ. ಇದು ಕೇವಲ 8 ತಿಂಗಳದೊಳಗೆ $14.5 ಮಟ್ಟ ಹೋಗಿತ್ತು. ಎಷ್ಟು ಸರ್? $14.5 ಮಟ್ಟ ಬಂದಿತ್ತು. ಮತ್ತೆ ಇವತ್ತಿನ ರೇಟ್ ಎಷ್ಟಿದ್ವಿ ಅಂತ ಕೇಳಿದ್ರೆ ಅದನ್ನು ಕ್ಲಿಯರ್ ಆಗಿ ಹೇಳ್ತೀನಿ. $14 ಇದ್ದುದು ನಮ್ಮ ಕಂಪನಿ ಒಳಗೆ ಕಳೆದ 1 ವರ್ಷದಿಂದೆಲ್ಲ ಯಾವುದೇ ತರದ ಟ್ರಾನ್ಸಾಕ್ಷನ್ ನಡೆದಿಲ್ಲ, ಅಪ್ಡೇಷನ್ ನಡೆದೈತಿ. ಅದಕ್ಕೆ ಡೌನ್ ಹಾಕೊಂತ ಇವತ್ತು ಮಾರ್ಕೆಟ್ ನೊಳಗೆ ಒಂದು PVC ಮೆಟಾ ಕಾಯಿನ್ $0.5 to $1 ಒಳಗಡೆನ ಐತಿ. ಎಷ್ಟಿದ್ರಿ ಬಸವರಾಜ್ ಅವರೇ? 0.5. ಓಕೆ. ಈಗ ನಾನು ಸ್ಟಾರ್ಟ್ ಆದಾಗ 2022ನೇ ಇಸ್ವಿಯೊಳಗೆ ನಾನು ಈ ಮೆಟಾ ಕಾಯಿನ್ ಅನ್ನ ಕೇವಲ $1 ನಂಗೆ ತಗೊಂಡಿದ್ದೆ. ನಾನು ಎಕ್ಸಾಕ್ಟ್ಲಿ ಜುಲೈದೊಳಗೆ ತಗೊಂಡೆ, ಡಿಸೆಂಬರ್ನೊಳಗೆ ಮಾರಿದ್ರೆ $14.5 ನಾನ ಮಾರೀನಿ. ಅಂದ್ರೆ 1 ವರ್ಷದೊಳಗೆ ನಂದು ಕಾಯಿನ್ 14 ಪಟ್ಟು ಹೋಗ್ತಿಲ್ರಿ. ಓಕೆ. ಈಗ ಎಷ್ಟಿತ್ರಿ? ಯಾವ ತರ ಬಿಟ್ಕಾಯಿನ್ ಇರ್ತಲ್ಲ, ಬಿಟ್ಕಾಯಿನ್ 10 ವರ್ಷದೊಳಗೆ ನೋಡ್ರಿ. ಇವತ್ತೆ ನಮ್ದು ಒಂದು ಏನೈತಿ 2000 ಇವತ್ತಿನ ರೇಟ್ ಎಷ್ಟಿರ್ತಾರೆ? $1 ಐತಿ. ನಾಳೆ ನಮ್ದು ಕಾಯಿನ್ ದೇವರ ದೇದಿಂದ ಎಲ್ಲ ಕಂಪನಿ ಕರೆಕ್ಟ್ ಆಗಿ ನಡೀತು, ಎಲ್ಲಾರು ಮಾರ್ಕೆಟ್ ನೊಳಗೆ ಟ್ರಾನ್ಸಾಕ್ಷನ್ ಆತಂದ್ರೆ 2024, 2025, 2026, 2027 ಹಿಂಗ ಮಾಡ್ಕೊಂತ 2034ನೇ ಇಸ್ವಿ ಅಂದ್ರೆ ಇವತ್ತಿಗೆ ಕರೆಕ್ಟ್ 10 ವರ್ಷ ಅನ್ನೋದ್ರೊಳಗೆ ನಾಳೆ ಇವತ್ತೇನ್ ನಮ್ದು ಒಂದು ಕಾಯಿನ್ ಐತಲ್ಲ, ಒಂದು ಕಾಯಿನ್ $1 ಇದ್ದುದು $10, $100, $1000 ಹಿಂಗ ಹಾಕೊಂತ ನಾಳೆ ನಮ್ದು ಕಾಯಿನ್ 70 ಲಕ್ಷ ಆಗ್ಬೋದೋ ಇಲ್ಲೋ? ಆಗ್ಬೋದು. 70 ಲಕ್ಷ ಬೇಡ ಸ್ವಾಮಿ, ಬರೀ 10% ಹಿಡ್ಕೊಳ್ಳೋದು. ಕೇವಲ 10% ಹಿಡಿದ್ರು ಒಂದು ಕಾಯಿನ್ 10 ವರ್ಷದೊಳಗೆ 7 ಲಕ್ಷ ರೂಪಾಯಿ ಆತಂದ್ರೆ ಇವತ್ತಿನ ರೇಟ್ ಎಷ್ಟಿತಿ? ಕೇವಲ $1 ಅಂದ್ರೆ 80 ರೂಪಾಯಿ. 80 ರೂಪಾಯಿ ಇದ್ದಿದ್ದು ನಾಳೆ 7 ಲಕ್ಷ ಅಂದ್ರೆ ನಮಗೆ ಕುಂತ ಪ್ರಾಫಿಟ್ ಆಗ್ತಿತ್ತಿಲ್ಲ? ಆಗುತ್ತೆ.
ಈಗ ನಾನೇನ್ ಮಾಡ್ತೀನಿ ಅಂದ್ರೆ ವಾಪಸ್ ನಾನು ಮತ್ತು ಮೇನ್ ಪೇಜಿಗೆ ಬರ್ತೀನಿ. ಇಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದು $550, ಹೌದಲ್ರಿ? ಎಸ್ ಎಸ್ ನನಗ್ ವಾಪಸ್ ಬಂದಿದ್ದು $1100. ಇವ್ರೇನ್ ನಮ್ಮ ಕಂಪನಿ ಏನ್ ಮಾಡ್ತಾರಂದ್ರೆ ನಮ್ಮ ಕಡೆ ಪೇಮೆಂಟ್ ತಗೋಬೇಕಾದ್ರೆ ಡಾಲರ್ನಾಗ ಕೊಡ್ತಾರ, ನಮ್ಮ ಕಡೆಯಿಂದ ಪೇಮೆಂಟ್ ತಗೋಬೇಕಂದ್ರೆ ಡಾಲರ್ನಾಗ ತಗೊಂತಾರ. ಅವ್ರು ನಮಗೆ $1100 ಡಾಲರ್ ನಮಗೆ ಡಾಲರ್ನೊಳಗೆ ವಾಪಸ್ ಕೊಡಂಗಿಲ್ಲ. ಇವ್ರೇನ್ ಮಾಡ್ತಾರ, PVC ಮೆಟಾ ಕಾಯಿನ್ ರೂಪದೊಳಗೆ ಕೊಡ್ತಾರ. ಯಾವ ರೂಪದೊಳಗೆ ಕೊಡ್ತಾರ ಸರ್? PVC ಮೆಟಾ. PVC ಮೆಟಾ. ಈಗ ನೋಡ್ರಿ, ನನಗೆ ಕಂಪನಿಯಿಂದ ಬರ್ಬೇಕಾಗಿದ್ದು $1100, ಹೌದಲ್ಲ? ಒಂದು $1 ಒಂದು ಕಾಯಿನ್ ಹಿಡಿದ್ರು ಸಹಿತ ಆಲ್ಮೋಸ್ಟ್ ಅಲ್ಲೇ ನನಗೆ 1100 PVC ಮೆಟಾ ಕಾಯಿನ್ ಬರ್ತೈತೆ ಅಂತ ಅರ್ಥ, ಹೌದಾ? ಎಸ್ ಎಸ್ ಈಗ ನಾ ಏನ್ ಮಾಡ್ತೀನಿ, 1 ವರ್ಷ ಬಿಡ್ತೀನಿ, 2 ವರ್ಷ ಬಿಡ್ತೀನಿ, 3 ವರ್ಷ ಬಿಡ್ತೀನಿ, 4 ವರ್ಷ ಬಿಡ್ತೀನಿ, 5 ವರ್ಷ ಬಿಟ್ಟು ಅಂತ ಕೊಡ್ರಿ. 5 ವರ್ಷದೊಳಗೆ ಬಹಳ ದೊಡ್ಡದು ಬೇಡ, ನನ್ನ ಒಂದು PVC ಮೆಟಾ ಕಾಯಿನ್ ಬಹಳ ಬೇಡ ಬಸವರಾಜರೇ. ಕೇವಲ $100 ಆತಂತ ತಿಳ್ಕೊಳ್ರಿ. ಎಷ್ಟು ಡಾಲರ್? $100. ಈಗ ನನ್ನ ಹತ್ರ 1100 ಮೆಟಾ ಕಾಯಿನ್ ಅದ, ಹೌದಲ್ರಿ? 1100ಗೆ 100 ಇಂಟು 100 ಮಾಡಿದ್ರೆ ಎಷ್ಟಾಯ್ತು? ಎಕ್ಕಂ ಇದು ಎಷ್ಟಾಯ್ತು? 1100. ಇದಕ್ಕೆ 2 ಪೂಜೆ ಇಡ್ರಿ. ಎಕ್ಕಂ ದಹಂ ಶತಂ ಸಾವಿರ 10,000 ಲಕ್ಷ ಅಂದ್ರೆ $1,10,000. $1,10,000 ಆಗಿ ವಾಪಸ್ ಬರ್ತೈತಿ. ಎಷ್ಟರ್ನು? ಎಸ್ ಎಸ್ ಈಗ ನೀವ್ ಹೇಳ್ರಿ, ಡಾಲರ್ ತಗೊಂಡ್ರಿ, ಡಾಲರ್ ಕೊಟ್ಟ ಪ್ರಾಫಿಟ್ ಇರ್ತಿತ್ತು. ನಮ್ ಕಡೆಯಿಂದ ಡಾಲರ್ನಾಗ ಪೇಮೆಂಟ್ ತಗೊಂಡು ಅವ್ರು PVC ಮೆಟಾ ಕಾಯಿನ್ ಕೊಟ್ಟು ನಮಗ್ ಪ್ರಾಫಿಟ್ ಆಗ್ತಿತ್ತು. PVC ಮೆಟಾ ಕಾಯಿನ್ ಕೊಟ್ಟು ಲಾಭ ಆಗ್ತೈತಿ. ಅದಕ್ಕೆ ನಮ್ಮ ಕಂಪನಿ ಏನ್ ಮಾಡ್ತಾರ, ನಮ್ಮ ಕಂಪನಿ ಏನ್ ಮಾಡ್ತಾರೆ ಹೇಳ್ರಿ ರಾಜೇಗೌಡ್ರೆ, ನಮ್ಮ ಕಡೆಯಿಂದ $550 ತಗೋತಾರ. ಅವ್ರು ನಮ್ಗೆ $1,100 ಬದಲಾಗಿ ನಮಗ್ ಏನ್ ಮಾಡ್ತಾರ, PVC ಮೆಟಾ ಕಾಯಿನ್ ಕೊಡ್ತಾರ. ಇದು ಪಾಯಿಂಟ್ ಕ್ಲಿಯರ್ ಆಯ್ತಲ್ಲ? ಅಂದ್ರೆ ಮೊದಲನೇದು ನಮ್ಗೆ ಡಬಲ್ ಆಗಿ ಬಂತು. ಎರಡನೇದು ಈ ಮೆಟಾ ಕಾಯಿನ್ ರೂಪದೊಳಗೆ ಕೊಟ್ಟಿದ್ದಕ್ಕೆ ನಾಳೆ ನಾವ್ ಎಷ್ಟು ಲೇಟ್ ಮಾಡ್ತೇವೆ ಅಷ್ಟು, ನಾವು ಎಷ್ಟು ಇಟ್ಕೊಳ್ತೇವೆ ಅಷ್ಟು ಲೇಟ್ ಬರ್ತೀವಿ. ಬೇಕಾದಂಗ ನಾವೇ ಇನ್ಕಮ್ ಅನ್ಕೋಬಹುದು. ಇದಕ್ಕೆ ನಾವು ಎರಡನೇ ಇನ್ಕಮ್ ಅಂತ ಕರಿಬೋದಾ? ಕರಿಬಹುದು. ಆಮೇಲೆ ಇನ್ನೊಂದು ಬಸವರಾಜರೇ, ನಮ್ಮ ಕಂಪನಿ ಕೊಡ್ತಕ್ಕಂಥ ಮೊದಲನೇ ಇನ್ಕಮ್, ಆಮೇಲೆ ನಮ್ಮ ಕಂಪನಿ ಕೊಡ್ತಕ್ಕಂಥ ಎರಡನೇ ಇನ್ಕಮ್, ಇದು ಎರಡು ನಾನ್ ವರ್ಕಿಂಗ್ ಇನ್ಕಮ್ ಅಂತ ಕರಿತೀವಿ. ಯಾಕಂದ್ರೆ ಈ ಇನ್ಕಮ್ ಸಲುವಾಗಿ ನಾವು ಯಾವ್ದು ಕೆಲಸ ಮಾಡದಿದ್ರು ನಡೀತೈತಿ. ಪಾಯಿಂಟ್ ಕ್ಲಿಯರ್ ಆತಲ್ಲ? ಕ್ಲಿಯರ್ ಆಯ್ತು. ಇನ್ನ ನಾನು ಏನ್ ಮಾಡ್ತೇನಪ್ಪ ಅಂದ್ರೆ ಮೂರನೇ ಇನ್ಕಮ್ ಬಗ್ಗೆ ಹೇಳ್ತೀನಿ. ಯಾವ ಇನ್ಕಮ್ ಬಗ್ಗೆ ಹೇಳ್ತೀನಿ? ಮೂರನೇ ಇನ್ಕಮ್ ಪ್ಯೂರ್ಲಿ ವರ್ಕಿಂಗ್ ಇನ್ಕಮ್ ಅಂತ ಕರೀತಾರ. ಏನ್ ಸರ್? ವರ್ಕಿಂಗ್ ಇನ್ಕಮ್. ಈಗ ನಾನು ಆಗಲೇ ನಮ್ಮ ಪರ್ಮನೆಂಟ್ ಕಂಪನಿ ನೆಟ್ವರ್ಕ್ ಮಾರ್ಕೆಟ್ ಅಂತ ಕರೆದೆ. ನೆಟ್ವರ್ಕ್ ಮಾರ್ಕೆಟ್ ಅಂದ್ರೆ ಏನ್ ಗೊತ್ತಿದ್ದೇನ್ರಿ? ನೆಟ್ವರ್ಕ್ ಮಾರ್ಕೆಟ್ ಅಂದ್ರೆ ಮೊದಲೇ ನಾನು ಒಬ್ಬನ ಮೆಂಬರ್ ಆಗ್ಬೇಕು. ಏನ್ ಮಾಡ್ಬೇಕು ಸರೋಜರ? ಮೊದಲೇ ನಾನು ಒಬ್ಬನ ಮೆಂಬರ್ ಆಗ್ಬೇಕು. ನನ್ನ ಕೆಳಗಡೆ 10 ಜನ ಮೆಂಬರ್ನ ಮಾಡ್ಬೇಕು. ಅಂದ್ರೆ ಅರ್ಥ ಆತಲ್ಲ? ಉದಾಹರಣೆಗೆ ಈಗ ನಾ ಏನ್ ಮಾಡ್ತೀನಿ ಅಂದ್ರೆ, ಮೊದಲು ನೆಟ್ವರ್ಕ್ ಮಾರ್ಕೆಟ್ ಅಂದ್ರೆ ಸಿಂಪಲ್ ಆಗಿ ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬಿಡ್ರಿ. ಸಿಂಪಲ್ ಭಾಷೆದೊಳಗೆ ನಾನು ನಿಮಗೆ ತಿಳಿಸಿ ಹೇಳಕ್ ಪ್ರಯತ್ನ ಮಾಡ್ತೀನಿ. ಏನ್ರಿಪ್ಪ ನೆಟ್ವರ್ಕ್ ಮಾರ್ಕೆಟ್ ಅಂದ್ರೆ? ಈಗ ಇಲ್ಲ ಎಲ್ಲೋ ಸ್ವಲ್ಪ ಅದು ನೆಟ್ವರ್ಕ್ ಮಾರ್ಕೆಟ್ ಅಂದ್ರೆ ಇಲ್ಲ ಎಲ್ಲಿ ಹೋಗ್ತದೆ. ಬಸವರಾಜ್ ಅವರೇ ಹೇಳಿ ಸರ್. ನೆಟ್ವರ್ಕ್ ಮಾರ್ಕೆಟ್ ಅಂದ್ರೆ ಏನ್ರಿ? ಎಲ್ಲುತ್ತದು? ಇಲ್ಲೈತ್ ನೋಡ್ರಿ. ಮೊದಲೇ ಸರ್ ಒಂದ್ ನಿಮಿಷ. ಮೊದಲೇ ನಾನು ಈ ಕಂಪನಿ ಒಳಗೆ ಮೆಂಬರ್ ಆದೆ. ಪಾಯಿಂಟ್ ಕ್ಲಿಯರ್ ಆತ್ರಿ? ನಾನೇನ್ ಮಾಡ್ತೀನಿ ಅಂದ್ರೆ, ನಾನ್ ಮೆಂಬರ್ ಆದ್ಮೇಲೆ ನನ್ನ ಕೆಳಗಡೆ 10 ಜನ ಮೆಂಬರ್ ಮಾಡ್ತೀನಿ. ನಾನೇನು ಡೈರೆಕ್ಟ್ ಆಗಿ ಮೆಂಬರ್ ಮಾಡ್ತೀನಲ್ಲ, ಇದಕ್ಕೆ ನಾವು ಫಸ್ಟ್ ಜನರೇಷನ್ ಅಂತ ಕರಿತೀವಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈ 10 ಜನ ಮಾಡಿದ್ರೆ 100 ಜನ, ಇದು ಸೆಕೆಂಡ್ ಜನರೇಷನ್. ಈ 100 ಜನ 10 ಜನ ಮಾಡಿದ್ರೆ 1000 ಜನ, ಇದಕ್ಕೆ 3ನೇ ಜನರೇಷನ್. ಈ 1000 ಜನ 10 ಜನ ಮಾಡಿದ್ರೆ 10,000 ಜನ, ಇದಕ್ಕೆ 4ನೇ ಜನರೇಷನ್. ಈ 10,000 ಜನ 10 ಜನ ಮಾಡಿದ್ರೆ ಏನಾಗ್ತೈತಿ? 1,00,000 ಜನ, ಇದಕ್ಕೆ ನಾವು 5ನೇ ಜನರೇಷನ್ ಅಂತ ಕರಿತೀವಿ. ಬಸವರಾಜರೇ, 1ನೇ ಜನರೇಷನ್, 2ನೇ ಜನರೇಷನ್, 3ನೇ ಜನರೇಷನ್, 4ನೇ ಜನರೇಷನ್, 5ನೇ ಜನರೇಷನ್ ಅಂತ ಯಾಕೆ ಬರ್ತೀವಿ ಹೇಳ್ರಿ? ಯಾಕಂದ್ರೆ ನಾಳೆ ನಾನೇನು ಕಂಪನಿ ಜಾಯ್ನ್ ಆಗ್ತೀನಿ, ನಾನು ಕಂಪನಿ ಜಾಯ್ನ್ ಆಗಿ ನಾನೇನ್ 10 ಜನ ಮೆಂಬರ್ ಮಾಡ್ತೀನಲ್ಲ, ಅದಕ್ಕೆ ನನಗೆ ಕಂಪನಿ ಏನ್ ಮಾಡ್ತಾರ? ಕಮಿಷನ್ ಕೊಡ್ತಾರ. ಏನ್ ಕೊಡ್ತಾರ ಸರ್? ಕಮಿಷನ್ ಕೊಡ್ತಾರ. ಆ ಕಮಿಷನ್ ಹೆಂಗ್ ಕೊಡ್ತಾರ ಅಂದ್ರೆ, ಫಸ್ಟ್ ಜನರೇಷನ್ಗೆ ಬೇರೆ, 2ನೇ ಜನರೇಷನ್ಗೆ ಬೇರೆ, 3ನೇ ಜನರೇಷನ್ಗೆ ಬೇರೆ, 5ನೇ ಜನರೇಷನ್ಗೆ ಬೇರೆ. ಅದಕ್ಕೆ ಏನ್ ಮಾಡಿದೆ ನಾನಿಲ್ಲೇ ಜನರೇಷನ್ ಅಂದ್ರೆ ಏನಂತ ನಿಮ್ಗೆ ಅರ್ಥ ಮಾಡಿ ತಿಳಿಸಿದೆ. ಪಾಯಿಂಟ್ ಕ್ಲಿಯರ್ ಆತಲ್ಲ? ಕ್ಲಿಯರ್ ಆಯ್ತು.
ಈಗ ನಮ್ಮ ಕಂಪನಿ ಯಾವ ತರ ಕಮಿಷನ್ ಕೊಡ್ತಾರೆ ಅಂದ್ರೆ ನಾವೇನ್ ಕೆಲಸ ಮಾಡ್ತೀವಲ್ರಿ, ನಾವ್ ಮಾಡೋ ಕೆಲ್ಸಕ್ಕೆ ನಮ್ಮ ಕಂಪನಿ ಒಂದಲ್ಲ ಎರಡಲ್ಲ 20 ಜನರೇಷನ್ ಮಟ ಎಲ್ಲಿ ಮಟ ಕೊಡ್ತಾರೆ ಸರ್? 20 ಜನರೇಷನ್ ಮಟ ನಮಗ್ ಕಮಿಷನ್ ಕೊಡ್ತಾರ. 20 ಜನರೇಷನ್ ಅಂದ್ರೇನು? ಈಗ ನೋಡ್ರಿ, ನಾನು ಕಂಪನಿ ಒಳಗೆ ಡೈರೆಕ್ಟ್ ಆಗಿ ಜಾಯ್ನ್ ಅದೇ. ನಾನೇನ್ ಮಾಡ್ತೀನಿ, ಬಸವರಾಜರೇ ಇದು ಅಚಲ್ಕರ್ ನಿಮಗೆ ನಾನು ಬಸವರಾಜ್ ನಿಮಗೆ ಹಾಕಿದೆ, ನೀವು ನನ್ನ ಫಸ್ಟ್ ಜನರೇಷನ್. ಪಾಯಿಂಟ್ ಕ್ಲಿಯರ್ ಆಯ್ತಲ್ರಿ? ಎಸ್ ಎಸ್ ಈಗ ನೀವು ಅಕಸ್ಮಾತ್ ನೀವು ಒಂದು $100 ಹಾಕಿದ್ರಿ ಅಂತ ಕೊಡ್ರಿ, ಆ ನೆನ್ ಮಾಡ್ತಾರೆ ಫಸ್ಟ್ ಜನರೇಷನ್ಗೆ ನಮಗೆ 20% ಕಮಿಷನ್ ಕೊಡ್ತಾರ. $100 20% ಅಂದ್ರೆ ಏನ್ ನನಗೆ $20 ಕಮಿಷನ್ ಬರ್ತೈತಿ. ಅಕಸ್ಮಾತ್ ನೀವು $100 ಬದಲಾಗಿ $1000 ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನನಗೆ $200 ಬರೀ ಕಮಿಷನ್ ಅಂತ ಕೊಡ್ತಾರ. ಪಾಯಿಂಟ್ ಕ್ಲಿಯರ್ ಆತ್ರಿ? ಕ್ಲಿಯರ್ ಆಯ್ತು. ಈ ಪ್ರಕಾರ ಫಸ್ಟ್ ಜನರೇಷನ್ಗೆ 20%, ಎರಡನೇ ಜನರೇಷನ್ಗೆ 19, ಮೂರನೇ ಜನರೇಷನ್ಗೆ 18. ಈ ಪ್ರಕಾರ ನಮ್ಗೆ ಎಲ್ಲಿ ಮಟ್ಟ ಕೊಡ್ತಾರ? 20 ಜನರೇಷನ್ ಮಟ್ಟ ಕೊಡ್ತಾರ. 20 ಜನರೇಷನ್ ಕೊಡ್ತಾರ. ಎಲ್ಲಿ ಮಟ್ಟ ಕೊಡ್ತಾರ ಸರ್? 20 ಜನರೇಷನ್. ಜನರೇಷನ್. ಆದ್ರೆ 20 ಲೆವೆಲ್ ನಮ್ಗೆ ಹೇಳಕ್ ಆಗಂಗಿಲ್ಲ. ಅದಕ್ಕೆ ಶಾಂಪಲ್ ಅಂತಾರಲ್ಲ, ನಾನೇನ್ ಮಾಡ್ತೀನಿ 1, 2, 3, 4, 5 ಲೆವೆಲ್ ಮಟ್ಟ ಮಾತ್ರ ತಿಳಿಸಿ ಹೇಳ್ಬೇಕು ಅನ್ನೋ ಕಾರಣಕ್ಕೇನೆ ನಾನ್ ನಿಮ್ಗೆ ಏನ್ ಮಾಡಿದೆ ಬಸವರಾಜರೇ, ಇಲ್ಲೇ ನಿಮಗೆ ಈಸಿಯಾಗಿ ತಿಳಿಲ್ಲ ಅಂತ ಕೇವಲ 5 ಲೆವೆಲ್ ಅದು ಮಾತ್ರ ನಾನು ನಿಮ್ಗೆ ನಿಮ್ಗೆ ಇದ್ ಮಾಡಿದೆ. ಎಷ್ಟು ಸರ್? ಇದ್ದ ಕಾರಣಕ್ಕೆ ಇಲ್ಲೇ ನಾನು ನಿಮ್ಗೆ ಏನ್ ಮಾಡೀನಿ ಬಸವರಾಜರೇ, 1ನೇ ಜನರೇಷನ್ ಅಂದ್ರೆ ಇದು, 2, 3, 4, 5 ಮಾತ್ರ ನಿಮ್ಗೆ ತಿಳಿಸಿ ಹೇಳಾಕ್ತೀರಿ. ಪಾಯಿಂಟ್ ಕ್ಲಿಯರ್ ಆಯ್ತಲ್ರಿ? ಎಸ್ ಎಸ್ ಈಗ ನನ್ ಮುಂದಿನ ಪ್ರಶ್ನೆ, ನಾನೇನೋ ಕಂಪನಿ $550 ಇನ್ವೆಸ್ಟ್ಮೆಂಟ್ ಮಾಡಿದೆ, ಎಲ್ಲರೂ ಸೇವ್ ಮಾಡಿದ್ರು. ಈಗ ನನ್ ಕೆಳಗಡೆ 10 ಜನ ಇವರು 500 ಹಾಕಿದ್ರೆ ನನ್ ಕಮಿಷನ್ ಎಷ್ಟು ಬರ್ತೈತಿ ತಿಳ್ಕೊಬೇಕೋ ಬೇಡ? ತಿಳ್ಕೊಬೇಕು. ಈಗ ನಾ ಏನ್ ಮಾಡ್ತೀನಿ, ಒಂದೊಂದು ಹೇಳ್ಕೊಂತ ಹೋಗ್ತೀನಿ. ಫಸ್ಟ್ ಏನ್ ಮಾಡ್ತೀನಿ, ಫಸ್ಟ್ ಲೆವೆಲ್ ಅಂತ ತಿಳ್ಕೊಳ್ಳೋಣ. ಫಸ್ಟ್ ಲೆವೆಲ್ ಅಂದ್ರೆ ಏನ್ರಿಪ್ಪ, ಎಲ್ಲಿತ್ತದು ಫಸ್ಟ್ ಲೆವೆಲ್? ಈಗ ನೋಡ್ರಿ, ಫಸ್ಟ್ ಲೆವೆಲ್ನಾಗ ನಾನು $500 ಹಾಕಿ ನಾನು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತೀನಿ ಬಸವರಾಜರ. ಫಸ್ಟ್ ಲೆವೆಲ್ Yes, sir. ಹೌದಲ್ರಿ? ಈಗ ನೋಡ್ರಿ, ಈಗ ನಾನು $550 ಇಲ್ಲಿ 500 ಬರ್ತಿದ್ವಿ. ನಾನು $500 ಇಂದ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಲೆವೆಲ್ನಾಗ ನಾನ್ ಮಾಡ್ತೀನಿ, ಮೊದಲು 500 ಜನ ಇರ್ತೀನಿ, ನಾನು ಡೈರೆಕ್ಟ್ ಆಗಿ 10 ಜನರಿಗೆ ಇಂಟ್ರೊಡ್ಯೂಸ್ ಮಾಡಿದೆ. ಹೌದಲ್ರಿ? ಎಸ್ ಎಸ್ ಇವರು $500 ಹಂಗೆ ತಗೊಂಡ್ರೆ ನನ್ನ ಟೋಟಲಿ ಫಸ್ಟ್ ಲೆವೆಲ್ ನನ್ನ ಕಂಪನಿಗೆ ಬಿಸ್ನೆಸ್ ಎಷ್ಟು ಕೊಟ್ಟೆ? ನಾನು ಫಸ್ಟ್ ಲೆವೆಲ್ ನಂಗೆ ಕಂಪನಿಗೆ 5,000 ಬಿಸ್ನೆಸ್ ಕೊಟ್ಟೆ. 5,000ಕ್ಕೆ 20% ಕಮಿಷನ್ ಕೊಡ್ತೇನೆ ಅಂತ ಹೇಳ್ಯಾರ. ಅಂದ್ರೆ ನನ್ನ ಕಮಿಷನ್ ಎಷ್ಟಾಯ್ತು? $1,000. ನನಗ್ ಬರ್ಬೇಕಾಗಿದ್ದ ಕಮಿಷನ್ ಎಷ್ಟು? $1,000. ಈಗ ನಾನು ಫಸ್ಟ್ ಲೆವೆಲ್ನಾಗೆ ನನ್ನ ಕಮಿಷನ್ $1,000 ಬಂತು. ಈ $1,000ನ ಅವತ್ತಿಂದ ಅವತ್ತ ಕೊಡಂಗಿಲ್ಲ ಬಸವರಾಜರೇ. ನನಗೇನ್ ಮಾಡ್ತಾರ, ನನಗೆ ಎಷ್ಟರ ಅಮೌಂಟ್ ಇನ್ಕಮ್ ಬರ್ಲಿ ಅದನ್ನ ಡಿವೈಡೆಡ್ ಬೈ 400 ದಿನ ಮಾಡ್ತಾರ. ಯಾಕೇಳ್ರಿ, ಎಷ್ಟು ದಿನ ಮಾಡ್ತಾರ? ಇಮಿಡಿಯೇಟ್ ಕೊಡಂಗಿಲ್ಲ, 400 ದಿನ ಮಾಡ್ತಾರ. ಹೌದಲ್ರಿ? ಅಂದ್ರೆ ನನಗ್ ಬರ್ಬೇಕಾಗಿರ್ತಕ್ಕಂಥ $1,000ನ ಡಿವೈಡೆಡ್ ಬೈ 400 ದಿನ ಮಾಡಿ ಪ್ರತಿದಿನ $2.5 ಕೊಡ್ತಾರ. ಹಿಂಗ್ ಯಾಕೆ ಕೊಡ್ತಾರ್ರಿ ಅಂತ ಕೇಳಿದ್ರೆ ಇದಕ್ಕೆ ಕಾರಣ ಗೊತ್ತೈತಲ್ಲ? ಯಾಕೆ ಹೇಳ್ರಿ ಬಸವರಾಜರೇ? ಯಾಕಂದ್ರೆ ನಾನು ಪ್ಯಾಕೇಜ್ ಅನ್ನ ಚಾಯ್ಸ್ ಮಾಡ್ಬೇಕಾದ್ರೆ ನಿಮಗೆ ಕ್ಲಿಯರ್ ಆಗಿ ಹೇಳಿದ್ದೆ. ಏನಂತ ಹೇಳಿದ್ದೆ ನಾನು ಬಸವರಾಜರೇ? ನಾವು ಯಾವ್ದು ಪ್ಯಾಕೇಜ್ ಅನ್ನ ಚಾಯ್ಸ್ ಮಾಡ್ತೀವಿ, $100 ಪ್ಯಾಕೇಜ್ ಚಾಯ್ಸ್ ಮಾಡಿದ್ರೆ ನನಗೆ ಬರ್ತಕ್ಕಂಥ ಇನ್ಕಮ್ ಡಿವೈಡೆಡ್ ಬೈ 800 ಕೊಡ್ತಾರ. ನಾನು $500 ಪ್ಯಾಕೇಜ್ ಚಾಯ್ಸ್ ಮಾಡಿದ್ರೆ ನನಗೆ ಬರ್ತಕ್ಕಂಥ ಎಷ್ಟರ ಬರ್ಲಿ, $1 ಬರ್ಲಿ, $1,00,000 ಬರ್ಲಿ, ನನಗೇನ್ ಮಾಡ್ತಾರ ಅದನ್ನ ಡಿವೈಡೆಡ್ ಬೈ 400 ದಿನ ಮಾಡ್ತಾರ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಎಸ್ ಅದ್ರ ಪ್ರಕಾರ ನನ್ನ ಕಂಪನಿ ಏನ್ ಮಾಡ್ತಾರ ಹೇಳ್ರಿ, ನನಗೆ ಬಂದಿರ್ತಕ್ಕಂಥ ನಂದೇನಿತ್ತು $1,000 ಏನ್ ಇನ್ಕಮ್ ಬಂತಲ್ಲ, ಈ $1,000ನ ನನಗೆ ಡಿವೈಡೆಡ್ ಬೈ 400 ಮಾಡಿ ಪ್ರತಿದಿನ $200 ಕೊಡ್ತಾರ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಎಸ್ ಈಗ ಇದೇ ಪ್ರಕಾರ ಅಕಸ್ಮಾತ್ ಎರಡನೇ ಲೆವೆಲ್ ಆಗಿ ನೋಡೋಣ. ನೋಡಿ ಸರ್, ಎರಡನೇ ಲೆವೆಲ್ ಆಗಿ ಏನಾಗ್ತಿದ್ವಿ, ಈಗ ಎರಡನೇ ಲೆವೆಲ್ ಅಂದ್ರೇನು, ಸೆಕೆಂಡ್ ಲೆವೆಲ್ ಆಗಿ ನನ್ನ ಕೆಳಗಡೆ 10 ಜನ ಇರ್ತಾರಲ್ಲ, ಅವ್ರು 10 ಮಾಡಿದ್ರೆ 100 ಜನ ಬಂದ್ರು. ಈ 100 ಜನ $500 ಪ್ಯಾಕೇಜ್ ನೋಡ್ರೆ ಸೆಕೆಂಡ್ ಲೆವೆಲ್ ಆಗಿ ನನ್ನ ಕೆಳಗಡೆ ಎಷ್ಟು ಸರ್? ನನ್ನ ಕೆಳಗಡೆ 50,000. ಈ 50,000ಕ್ಕೆ 19% ಕಮಿಷನ್ ಹಿಡಿದ್ರೆ ನನಗ್ ಬರ್ಬೇಕಾಗಿದ್ದ ಕಮಿಷನ್ 9,500. ಈ ನನಗ್ ಬರ್ಬೇಕಾಗಿರ್ತಕ್ಕಂಥ $9,500 ಅದನ್ನೇ ಡಿವೈಡೆಡ್ ಬೈ 400 ಮಾಡಿ ಪ್ರತಿದಿನ 23.5 ಕೊಡ್ತಾರ. 23 ಪಾಯಿಂಟ್ ಅಂದ್ರೆ ಎಷ್ಟಾಯ್ತು? ಪ್ರತಿದಿನ 1,900 ಇನ್ಕಮ್ ಬರ್ತೈತಿ ಅಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆಗ್ತಿಲ್ರಿ? ಕ್ಲಿಯರ್ ಆಯ್ತು. ಇದೇ ಪ್ರಕಾರ ಇನ್ನು 3ನೇ ಸ್ಟೇಜ್ಗೆ ಹೋಗೋಣ. 3ನೇ ಲೆವೆಲ್ ಹೋದ್ರೆ ನೀವ್ ಹೇಳಿ ಸರ್, ನನ್ನ 3ನೇ ಲೆವೆಲ್ನಾಗೆ ನನ್ನ ಕೆಳಗಡೆ 1,000 ಜನ ಬರ್ತಾರ. ಹೌದಲ್ರಿ?
ಈ 1,000 ಜನ ಸೇಮ್ ಪ್ಯಾಕೇಜ್ ಅನ್ನ ಪ್ರಾಡಕ್ಟ್ ಇದು ಮಾಡಿದ್ರೆ ಪರ್ಚೇಸ್ ಮಾಡಿದ್ರೆ ನನ್ನ ಕೆಳಗಡೆ 3ನೇ ಲೆವೆಲ್ ಒಳಗೆ $5 ಲಕ್ಷ ಕಂಪನಿಗೆ ಬಿಸಿನೆಸ್ ಕೊಟ್ಟೆ. ನಾನು 3ನೇ ಲೆವೆಲ್ 18% ಕಮಿಷನ್ ಹಿಡಿದ್ರೆ ಈ ಸರಿ ಬರೇ ನಂದು ಕಮಿಷನ್ ಎಷ್ಟ ಸರಿ $90,000. ಈಗ ನನಗೆ ಈ $90,000 ಏನಿತ್ತಲ್ಲ ಇದನ್ನ ಡಿವೈಡೆಡ್ ಬೈ 400 ಮಾಡಿ ಏನ್ ಮಾಡ್ತಾರೆ, ಪ್ರತಿದಿನ $18,000 ಇನ್ಕಮ್ ಬರ್ತೈತಿ. ನನಗೆ ಎಷ್ಟು ಬರ್ತೈತಿ ಬಸವರಾಜರೇ? 18,000 ಪ್ರತಿದಿನ. ಎಸ್ ಸರ್, ಪ್ರತಿದಿನ $18,000. ಈಗ ನನಗೆ ಹೇಳ್ರಿ, ಪ್ರತಿದಿನ 18 ಏನಂದ್ರಿ ಸರ್? ಈಗ ಹಳೇದು ನಾನು ಸೇರ್ಸಾಗಿಲ್ಲ, ಹಳೇದು ಸೇರ್ಸೋದು ಬೇಡ. ಈಗ ಹಂಗೆ ಹೇಳ್ತೀನಿ, ಹಂಗೆ ಹೇಳ್ಬಿಡೋದು. ಓಕೆ, ಮೊದಲ ನೋಡ್ಕೊಂತ ಹೋಗ್ರಿ, ಮೊದಲ ಕರೆಕ್ಟ್ ಆಗಿ ಹಳೇದನ್ನ ಆಮೇಲೆ ಸೇರ್ಸೋದು. ಓಕೆ, ಈಗ ನಾ ಏನ್ ಮಾಡ್ತೇನೆ ಅಂದ್ರೆ 4ನೇ ಲೆವೆಲ್ ನಾಗರಾಜ್ ಮಲ್ಕೊಂಡ್ರ. ಈಗ ನಾನ್ ಮಾಡ್ತೇನೆ ಅಂದ್ರೆ 4ನೇ ಲೆವೆಲ್. ಈಗ ನೋಡ್ರಿ 4th ಲೆವೆಲ್ನಾಗ ಬಸವರಾಜರ್ ನೀವ್ ಹೇಳ್ರಿ, 4ನೇ ಲೆವೆಲ್ ಒಳಗೆ ನನ್ ಕೆಳಗಡೆ 10,000 ಜನರದ್ದು ಟೀಮ್ ಆಗಿರ್ತೈತಿ. ಎಷ್ಟಾಗಿರ್ತೈತಿ? ಹೊಸದಾಗಿ 10,000 ಜನ. $500 ಪ್ಯಾಕೇಜ್ ಹಿಡಿದ್ರೆ 4ನೇ ಲೆವೆಲ್ನಾಗೆ ನನ್ನ ಕಡೆಯಿಂದ 4ನೇ ನನ್ನ ಕಂಪನಿಗೆ ಎಷ್ಟು? $50 ಲಕ್ಷ ಬಿಸಿನೆಸ್. ಅದಕ್ಕೆ ನನಗೆ 17% ಕಮಿಷನ್ ಕೊಡ್ತಾರ. 4ನೇ ಲೆವೆಲ್ಗೆ 17% ಕಮಿಷನ್ ಅಂದ್ರೆ ಬರೀ $8,50,000 ಬರೀ ನಂದು ಕಮಿಷನ್ ಆಗ್ತೈತಿ. ಅದನ್ನ 400 ಜನ ಡಿವೈಡೆಡ್ ಬೈ ಮಾಡಿದ್ರೆ 2,100. ಸರ್, ಒಂದು ದಿನಕ್ಕೆ $1,70,000. ನನಗೆ ಪ್ರತಿದಿನ $1,70,000 ಬರ್ತೈತಿ. ಹೌದಲ್ರಿ? $1,70,000. ಇದನ್ನ ನನಗೆ 400 ದಿನ ಕಂಟಿನ್ಯೂಸ್ ಆಗಿ ಬರ್ತೈತಿ. ಏನಾಗ್ತೈತಿ? 400 ಡೇಸ್. ಹೌದಲ್ರಿ? ಇದು 4ನೇ ಲೆವೆಲ್. ಇನ್ನು 5ನೇ ಲೆವೆಲ್ ಆಗ 5ನೇ ಲೆವೆಲ್ ಒಳಗೆ ನನ್ ಕೆಳಗಡೆ 1,00,000 ಜನ $500 ಹಿಡಿದ್ರೆ 5 ಕೋಟಿ ಬಿಸ್ನೆಸ್ ಆಯ್ತು. ಬರೀ ನಂದು 16% ಹಿಡಿದ್ರು $80 ಲಕ್ಷ. ಆ $80 ಲಕ್ಷ ಡಿವೈಡೆಡ್ ಬೈ 400 ಮಾಡಿದ್ನು ಸರ್, ಒಂದು ದಿನಕ್ಕೆ 16 ಲಕ್ಷ. ನನಗೆ ಒಂದು ದಿನಕ್ಕೆ 16 ಲಕ್ಷ ಎಲ್ಲಿ ಮಟ್ಟ ಬರ್ತೈತಿ? ನೆಕ್ಸ್ಟ್ 400 ದಿನ ಕಂಟಿನ್ಯೂಸ್ ಆಗಿ 400 ಡೇಸ್ ಇನ್ಕಮ್ ಬರ್ತೈತಿ. ಹೌದಲ್ರಿ ಬಸವರಾಜರೇ? ಈಗ 400 ದಿನ ಆದ್ಮೇಲೆ ಏನಾಗ್ತೈತಿ? ನಂದು ಇನ್ಕಮ್ ಜೀರೋ ಆಗ್ತೈತಿ. ಮುಂದೆ ಅಲ್ಲಿಗೆ ನಂದು ಇನ್ಕಮ್ ಕಟ್ ಆಗ್ತಿಲ್ರಿ. ಅಲ್ಲಿ ಇನ್ಕಮ್ ಕಟ್ ಆಗಂಗಿಲ್ಲ. ಒಂದು ತಿಳ್ಕೊಡ್ರಿ, ಇಲ್ಲಿ ನಾನು 400 ದಿನ ಆದ್ಮೇಲೆ ನನ್ನ ಇನ್ಕಮ್ ಜೀರೋ ಆಗೋದು ಸತ್ಯ. ನಾನೇನ್ ಮಾಡ್ಬೇಕು? 400ನೇ ದಿನ 400 ಏನೈತಿ 400 ದಿನಕ್ಕೆ ಮತ್ತೆ ನಾನು ಸೇಮ್ $500 ಕೊಟ್ಟು ನಾ ರಿನ್ಯೂವಲ್ ಮಾಡಿಸ್ಬೋದು. ಕ್ಲಿಯರ್ ಆತ್ರಿ? ಹಿಂಗೆ ನೆವರ್ ಎಂಡ್. ಯಾವಾಗ ಏನೈತಿ ಪ್ರತಿ ನೋಡ್ರಿ, ನಾ ಏನ್ ಮಾಡ್ತೀನಿ, ಪ್ರತಿ 400 ದಿನಕ್ಕೆ ಜೀರೋ ಆಗ್ತೈತಿ. ನಾನ್ ಮಾಡ್ತೀನಿ ಪ್ರತಿ 400 ದಿನಕ್ಕೆ ಮತ್ತೆ ನಾನ್ ಮಾಡ್ತೀನಿ 500 ಕೊಟ್ಟು ನಾ ರಿನ್ಯೂವಲ್ ಮಾಡಿಸಿದ್ರೆ ಈ 1,16 ಲಕ್ಷ ಪ್ರತಿದಿನ ಇನ್ಕಮ್ ಏನೈತಿಲ್ಲ, ಇದು ನಾನ್ ಸ್ಟಾಪ್ ಆಗಿ ಕಂಟಿನ್ಯೂಸ್ ಆಗಿ ನಾನು ಎಲ್ಲಿ ಮಟ್ಟ ಜೀವನ ಪರ್ಯಂತ ನಾನು ಎಲ್ಲಿ ಮಟ್ಟ ನಾ ಬಿಸಿನೆಸ್ ಮಾಡ್ಬೇಕಂತ ಮಾಡ್ತೀನಿ ಅಲ್ಲಿ ಮಟ್ಟ ನನಗೆ ಕಂಪಲ್ಸರಿ ಇದು ಇನ್ಕಮ್ ಬರದೆ. ಇನ್ಕಮ್ ಎಲ್ಲಿ ಮಟ್ಟ ರಿನ್ಯೂವಲ್. ಈಗ ನೀವ್ ಹೇಳ್ರಿ, ನೀವು ಕೇವಲ ಬರೀ ಒಂದು $500 ಹಾಕಿದ್ರೆ ದಿನಕ್ಕೆ 16 ಲಕ್ಷ ಇನ್ಕಮ್ ಬರ್ತಿತ್ತು ಅಂತ ಹೇಳಿದ್ರೆ ನೀವು ರಿನ್ಯೂವಲ್ ಮಾಡ್ಕೊಂತೀರಿಲ್ಲ? ನಮ್ಮ ಕೆಳಗಡೆ ಬರ್ತಕ್ಕಂಥ ಜನ ಅವ್ರವ್ರ ಲೆವೆಲ್ಗೆ ಅವ್ರವ್ರಿಗೆ ಇನ್ಕಮ್ ಬರ್ತೈತಿ. ಸರ್, 16 ಲಕ್ಷ ಬಿಡ್ರಿ, ಬರೀ ದಿನಕ್ಕೆ $16,000 ಬರ್ತಿತ್ತು ಅಂದ್ರೆ ನಾವ್ ಎಲ್ಲರೂ ಏನ್ ಮಾಡ್ತೀವಿ? ರಿನ್ಯೂವಲ್ ಮಾಡ್ಕೋತೀವಿ. ಅಂದ್ರೆ ಇದು ಜೀವನ ಪರ್ಯಂತ ರಿಪೀಟೆಡ್ಲಿ ಇನ್ಕಮ್ ಕಂಟಿನ್ಯೂಸ್ ಆಗಿ ಬರೋದು, ನಾನ್ ಸ್ಟಾಪ್ ಇನ್ಕಮ್ ಅಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆಯ್ತು? ಆಮೇಲೆ ನಾನು ನಿಮಗೆ ಕೇವಲ ಈಗ ಇಷ್ಟೋ ತನಕ ಏನ್ ಹೇಳಿದಲ್ರಿ, ಇದು ಕೇವಲ 5 ಲೆವೆಲ್ ಹೇಳಿನಿ. 6ನೇ ಲೆವೆಲ್ ಹೋದಾಗ, 7ನೇ ಲೆವೆಲ್ ಹೋದಾಗ ಹಿಂಗ್ 20 ಲೆವೆಲ್ ಮಟ್ಟ ಕೊಡ್ತಾರ. ನಾಳೆ ನಾನು ಒಂದ್ ಸರಿ ಜೀವನದೊಳಗೆ ಒಂದೇ ಸರಿ ಕಂಪನಿ ಜಾಯ್ನ್ ಆಗಿ ಬಂದಿದ್ದ ಇನ್ಕಮ್ ದೊಳಗೆ ಎಕ್ಸ್ಟ್ರಾ ಯಾವ್ದು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಿಲ್ಲ. ಈ ಪ್ರಕಾರ ನಾವು ಕೋಟಿ ಗಟ್ಟಲೆ ಇನ್ಕಮ್ ಅನ್ನ ತಗೋಬಹುದು. ಎಸ್ ಅಂತಿರೋ, ನೋ ಅಂತಿರೋ? ಈಗ ನಮ್ಮ ಶ್ರೀನಾಥ್ ರೆಡ್ಡಿ ತೊಳತಾನ, ಸರ್ ಇಷ್ಟು ಅಕಸ್ಮಾತ್ ನಾ ಮಾಡ್ಲಿಲ್ಲ ಅಂದ್ರೆ, ನನ್ನ ಕಡೆಯಿಂದ ಒಂದು ಮೆಂಬರ್ ಮಾಡಕ್ಕಾಗ್ಲಿಲ್ಲ ಅಂದ್ರೆ ಏನ್ ಪ್ರಾಬ್ಲಮ್ ಐತಿ? ನಾನು ಕೊಟ್ಟಿದ್ದು $550. ಏನ್ ಸರ್ ಬಸವರಾಜರೇ? ನಾನು ಕೊಟ್ಟಿದ್ದು $550. ನನಗೆ ಕಂಪನಿಯಿಂದ ವಾಪಸ್ ಬರೋದು ಎಷ್ಟು ಅಂತ ಹೇಳಿ ನಾನು $1,100. ಒಂದೇದು ನಾನು ಇಲ್ಲೇ ಬರೆದು ತೋರಿಸ್ಬಿಡ್ತೀನಿ. ಈಗ ನೋಡ್ರಿ, ನಾನು ಕಂಪನಿ ಜಾಯ್ನ್ ಆಗ್ಬೇಕಾದ್ರೆ ಏನ್ ಮಾಡಿದ್ದೆ? ನಾನು ಕಂಪನಿ ಜಾಯ್ನ್ ಆಗ್ಬೇಕಾದ್ರೆ $550 ಕೊಟ್ಟಿದ್ದೆ. ಹೌದಲ್ರಿ? ಈಗ ನೀವ್ ಹೇಳ್ರಿ, ನಾನು ಕಂಪನಿಗೆ $550 ಕೊಟ್ಟೆ.
ನನಗೆ ಕಂಪನಿ $1100 ಮಾಡ್ಕೊಡ್ತಾರ. ಇದಕ್ಕಂತ ಏನ್ ಕೆಲಸ ಮಾಡ್ಬೇಕಾಗಿಲ್ಲ. ಇದನ್ನ ಡಾಲರ್ ಬದಲಾಗಿ PVC ಮ್ಯಾಟ್ ಹಾಕೊಂಡ್ ಕೊಡ್ತಾರ. ನಾಳೆ ನನಗೇನ್ $1100 ನಾಳೆ ರೇಟ್ ಏರ್ದಂಗ 10 ಪಟ್ಟಾಗಿನೂ ಬರ್ಬೋದು, 100 ಪಟ್ಟಾಗಿನೂ ಬರ್ಬೋದು, 1000 ಪಟ್ಟಾಗಿನೂ ಬರ್ಬೋದು, ಲಕ್ಷ ಗಂಟೆನೂ ಆಗ್ಬೋದು. ಯಾಕೆಂದ್ರಿ ನಮ್ಮ ಕಣ್ಣೆದುರಿಗಿನ ಉದಾಹರಣೆ ಐತಿ. 2013 ಇಸ್ವಿಯೊಳಗೆ ಒಂದು ಬಿಟ್ ಕಾಯಿನ್ ರೇಟು ಕೇವಲ ಎಷ್ಟಿತ್ತು? 10 ರೂಪಾಯಿ ಇತ್ತು. ಅದೇ 2000 ಬೇಕಾದ್ರೆ ನೀವು ಯಾರಿಗಾರ ಅನುಭವಿಸ್ರಿ, ನೀವು ಇದ್ರಾಗ ಇಂಟರ್ನೆಟ್ ತೆಗೆದು ನೋಡ್ರಿ. ಇವತ್ತಿನ ರೇಟ್ 2024 ಇಷ್ಟೊಳಗೆ ಒಂದು ಬಿಟ್ ಕಾಯಿನ್ ರೇಟು ಆಲ್ಮೋಸ್ಟ್ 70 ಲಕ್ಷ ರೂಪಾಯಿ ಐತಿ. 10 ರೂಪಾಯಿ ಇರ್ತಕ್ಕಂಥ ಒಂದು ವಸ್ತು ಕೇವಲ 11 ವರ್ಷದೊಳಗೆ 70 ಲಕ್ಷ ಆಗ್ತೈತೆ ಅಂದ್ರೆ ನಮ್ದು ಬರೇ ಇದ್ರ 10% ಹಿಡ್ಕೊಡ್ರಿ, ಬೇಡ ಇದ್ರದ್ದು 1% ಹಿಡ್ಕೊಳ್ರಿ. 1% ಹಿಡಿದ್ರು 70 ಲಕ್ಷ ಅಂತ ಆಗ್ತೈತಲ್ಲ ಬಸವರಾಜ್, ಆಗ್ತಿದಿಲ್ರಿ? ಆಗುತ್ತೆ ಆಗುತ್ತೆ ಆಗುತ್ತೆ. ಸೊ ನಾವು ಒಂದೇ ಪರ್ಸೆಂಟ್ ಹಿಡಿದ್ರು ನಮ್ದು ಅಷ್ಟು ಆಗೋ ಚಾನ್ಸಸ್ ಇರ್ತೈತಿ. ಸೊ ಈ ಪ್ರಕಾರ ನಾವು ಏನ್ ಮಾಡ್ಬೇಕಂದ್ರೆ ನಮ್ಮ ಕಂಪನಿ ಒಳಗೆ ಗ್ಯಾರೇಜ್ ಏನಾದ್ರು ಒಂದೇದು ಒಟ್ಟು ಟೋಟಲಿ 3 ತರದ ಇನ್ಕಮ್ ಐತಿ. ನೀವು ನೆಟ್ವರ್ಕ್ ಮಾರ್ಕೆಟ್ ಮಾಡಿದ್ರೆ ಲೈಫ್ ಲಾಂಗ್. ನಾಳೆ ವಿಚಾರ ಮಾಡ್ರಿ, ನಮ್ಮಂತ ಒಂದು ಮಿಡ್ಲ್ ಕ್ಲಾಸ್ ವ್ಯಕ್ತಿಗಳಿಗೆ ಕೇವಲ ಒಂದು 15,000 ರೂಪಾಯಿ ಅಥವಾ ಒಂದು 50,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಹಾಕಿದ್ದು ದುಡ್ಡಂತೂ ನನಗೆ ಬಂದ ಬರ್ತೈತಿ. ಈಗ ನೋಡ್ರಿ, ಮೊನ್ನೆ ನಮ್ಮ ಯಾರೋ ನಾಗರಾಜ್ ಹೇಳಿದ್ರು 2008 ವರ್ಷದಿಂದ ಇವ್ರ ಫ್ರೆಂಡ್ ಯಾರೋ ಒಬ್ರು ಒಂದು 10 ವರ್ಷದಿಂದ, ಹೌದಲ್ರಿ, ಇದೇ ನಮ್ಮ ಶ್ರೀನಾಥ್ ರೆಡ್ಡಿ ಇದೆ, ಅವ್ರ ಫ್ರೆಂಡ್ ಒಬ್ರು ಬರೀ ಒಂದು ಎಷ್ಟೋ ಇದ್ದಾಗ 10 ರೂಪಾಯಿ ಇದ್ದಾಗ ತಗೊಂಡಿದ್ರಂತೆ. ಇವತ್ತು ಅದೇ ರೊಕ್ಕದೊಳಗೆ ಇವತ್ತು ಬೇಕಾದಷ್ಟು ಬಂಗ್ಲೆ ಕಟ್ಸಿದ್ರು, ಕಾರ್ ತಗೊಂಡ್ರು, ಇವತ್ತು MLA ಆದ್ರ ಏನ್ ಹೇಳಿದ್ರು ಅಂತ ಬೇಕಾದಷ್ಟು ಉದಾಹರಣೆಗಳು. ಪಾಯಿಂಟ್ ಕ್ಲಿಯರ್ ಆತಲ್ಲ? ಸೊ ಈ ಪ್ರಕಾರ ನಮ್ಮ ಕಂಪನಿ ಒಳಗೆ ಈಗ ಏನೈತಿ, ನಾವು ಕಂಪನಿ ಒಳಗೆ ಜಾಯಿನ್ ಆಗಿರ್ತಕ್ಕಂಥ ವ್ಯಕ್ತಿಗಳು ಒಂದು ಪ್ಯಾಕೇಜ್ ಅನ್ನು ತಗೊಂಡು ಯಾವುದೇ ಬೇಕಾದ್ರೆ ನಾವು ಬಿಸಿನೆಸ್ ಅನ್ನು ಮಾಡಿ ಬೇಕಾದಷ್ಟು ಕೋಟಿ ಗಂಟ್ಲೆ ಗಳಿಸಬಹುದು. ಪಾಯಿಂಟ್ ಕ್ಲಿಯರ್ ಆತ್ರಿ? ಕ್ಲಿಯರ್ ಆತಲ್ಲ? ಆಮೇಲೆ ಈಗ ನಾಳೆ ಇನ್ ಮತ್ತೆ ಯಾರಿಗಾರ ನಿಮ್ಗೆ ತಲೆಯೊಳಗೆ ಏನಾರ ಪ್ರಶ್ನೆ ಇದ್ರೆ, ಸರ್ ನೀವು ಕೇವಲ ನಮ್ಗೆ ಎಷ್ಟು ಹೇಳಿದ್ರಿ? ಬರೀ $500 ಮಾತ್ರ ಹೇಳಿದ್ರಿ. ಎಷ್ಟು? $500. $500 ಬದಲಾಗಿ ಅಕಸ್ಮಾತ್ ನಾನು $500 ಬದಲಾಗಿ ಏನ್ ಮಾಡ್ತೀನಿ, ನಾನು ರೊಕ್ಕ ಬರ್ತಿದ್ರೆ ಯಾರಾದ್ರೂ ಮಾಡ್ತಾರ, ಹೌದಲ್ರಿ? ನಾನು 500 ಬದಲಾಗಿ 1,000 ಹಾಕಿದ್ರೆ ಎಷ್ಟು ಬರ್ತೈತಿ? 2,500 ಹಾಕಿದ್ರೆ ಎಷ್ಟು ಬರ್ತೈತಿ? $5,000 ಹಾಕಿದ್ರೆ ಎಷ್ಟು ಬರ್ತೈತಿ? ಅದನ್ನ ತಿಳ್ಕೊಬೇಕ್ರಿ ಬಸವರಾಜ್ ಅವ್ರ, ಏನ್ ಬೇಡ? ಈಗ ನೋಡ್ರಿ, ನಾನ್ ಮಾಡ್ತೀನಿ ನಿಮ್ಗೆ ಎಲ್ಲದನ್ನು ಡಿಟೇಲ್ ಹೇಳಕ್ ಹೋಗೋದಿಲ್ಲ. ಈ ಸರಿ ಏನ್ ಮಾಡ್ತೀನಿ ಅಂದ್ರೆ ಕೇವಲ 3ನೇ ಲೆವೆಲ್ ಮತ್ತು 5ನೇ ಲೆವೆಲ್ 2 ಲೆವೆಲ್ ಮಾತ್ರ ಹೇಳ್ತೀನಿ ನೋಡ್ರಿ. 2 ಲೆವೆಲ್ ಅಂದ್ರೇನು? 3ನೇ ಲೆವೆಲ್ಗೆ ಈಗ ನೋಡ್ರಿ, ನಾವು ಅಕಸ್ಮಾತ್ ಈ ಕಂಪನಿ ಒಳಗೆ ಒಂದು $100 ಇಂದ ಸ್ಟಾರ್ಟ್ ಮಾಡ್ಬೋದು. ನಾನಿಲ್ಲಿ $200 ಹಿಡಿದೀನಿ. $200 ಇಂದ ಸ್ಟಾರ್ಟ್ ಮಾಡಿ 3ನೇ ಲೆವೆಲ್ಗೆ ಬರೋ ಮಟ್ಟ ಕೆಲಸ ಮಾಡಿದ್ರೆ ನಮಗ್ ಪ್ರತಿದಿನ 7,200 ರೂಪಾಯಿ ಇನ್ಕಮ್ ಬರ್ತೈತಿ. ಪಾಯಿಂಟ್ ಕ್ಲಿಯರ್ ಆಗ್ತೀರಿ ಬಸವರಾಜ್? ನಾನು $500 ಇಂದ ಬಿಸ್ನೆಸ್ ಸ್ಟಾರ್ಟ್ ಮಾಡಿ 3ನೇ ಲೆವೆಲ್ಗೆ ಬರೋ ಮಟ್ಟ ಕೆಲಸ ಮಾಡಿದ್ರೆ 18,000 ರೂಪಾಯಿ ಪ್ರತಿದಿನ. ಆಮೇಲೆ ಇದೇ ಪ್ರಕಾರ ನಾನು $1,000 ಇನ್ವೆಸ್ಟ್ಮೆಂಟ್ ಮಾಡಿ 3ನೇ ಲೆವೆಲ್ಗೆ ಬಂದ್ರೆ ನಾನು 36,000 ರೂಪಾಯಿ ಪ್ರತಿದಿನ. ಅಕಸ್ಮಾತ್ $2,500 ಹಾಕಿ ನಾನು 3ನೇ ಲೆವೆಲ್ ಬಂದೆ, ನನ್ನ ಇನ್ಕಮ್ ಎಷ್ಟು ಸರ್? 90,000 ರೂಪಾಯಿ ಪ್ರತಿದಿನ. ಇದೇ ಪ್ರಕಾರ ನಾನು 5,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ 3ನೇ ಲೆವೆಲ್, ಕೇವಲ 3ನೇ ಲೆವೆಲ್ಗೆ ಬಂದ್ರೆ 1,80,000. ಈಗ ನಾ ಏನ್ ಮಾಡ್ತೀನಿ, 5,000 ಹಾಕ್ತೀನಿ. ನನಗೆ 400 ದಿನ ಅಂತ ಹೇಳಿದ್ರಿ. 400 ದಿನ ಆದ್ಮೇಲೆ ಮತ್ತೆ ನಾ ಏನ್ ಮಾಡ್ತೀನಿ, ಮತ್ತೆ $5,000 ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಪ್ರತಿದಿನ 1,80,000 ರೂಪಾಯಿ ಜೀವನ ಪರ್ಯಂತ ಬರ್ತೀನಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಆಮೇಲೆ ಇದೇ ಪ್ರಕಾರ ಅಕಸ್ಮಾತ್ ನಾನು 5ನೇ ಲೆವೆಲ್ಗೆ, ನಮ್ಮ ಕಂಪನಿ ಒಳಗೆ ಟೋಟಲ್ 20 ಲೆವೆಲ್ ಅದಾವ. ನಾನು ಕೇವಲ 5 ಲೆವೆಲ್ ಬಗ್ಗೆ ಮಾತಾಡೀನಿ. ನಾನು ಬರೀ $200 ಇಂದ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ 5ನೇ ಲೆವೆಲ್ ಬಂದ್ರೆ 6,40,000 ರೂಪಾಯಿ ಇನ್ಕಮ್ ಬರ್ತೈತ್ರಿ. ಎಷ್ಟು ಬರ್ತೈತಿ ಬಸವರಾಜ್ ಅವರೇ? $500 ಇಂದ ಸ್ಟಾರ್ಟ್ ಮಾಡಿ 5ನೇ ಲೆವೆಲ್ ಬಂದ್ರೆ 16 ಲಕ್ಷ. ಆಗಲೇ ನಾನು ನಿಮ್ಗೆ ತೋರಿಸಿದೆ. $1,000 ಇಂದ ಸ್ಟಾರ್ಟ್ ಮಾಡಿದ್ರೆ 32 ಲಕ್ಷ ಪ್ರತಿದಿನ. $2,500 ಇಂದ ಸ್ಟಾರ್ಟ್ ಮಾಡಿದ್ರೆ 80 ಲಕ್ಷ ಪ್ರತಿದಿನ. $5,000 ಇಂದ ಸ್ಟಾರ್ಟ್ ಮಾಡಿ 5ನೇ ಲೆವೆಲ್ ಬಂದ್ರೆ 1,60,00,000 ಪ್ರತಿದಿನ. ಈಗ ನಾನು $5,000 ಇನ್ವೆಸ್ಟ್ಮೆಂಟ್ ಮಾಡಿದೆ, ಕಷ್ಟಪಟ್ಟು 5ನೇ ಲೆವೆಲ್ಗೆ ಹೋದೆ. ನನಗೆ ಪ್ರತಿದಿನ 1,60,00,000 ರಿಪೀಟೆಡ್ಲಿ ನಾನು ಜೀವನ ಪರ್ಯಂತ ತಗೋಬಹುದು ಅಂತ ಹೇಳಿದ್ರೆ ಬಸವರಾಜ್ ಅವರೇ, ಇದು ಒನ್ ಆಫ್ ದಿ ಬೆಸ್ಟ್ ಒಂದು ಅಪರ್ಚುನಿಟಿ ಅಂತ ಕರಿಬಹುದೋ ಇಲ್ಲೋ? ಕರಿಬಹುದು. ಈ ಪ್ರಕಾರ ಏನಾಗ್ತೈತಿ, ಈ ಪ್ರಕಾರ ನಮ್ಮ ಮಾರ್ಕೆಟಿಂಗ್ ಪ್ಲಾನ್
ಆಮೇಲೆ ಇದ್ರ ಅರ್ಥ ನೀವು ನಮ್ಗೆಲ್ಲರಿಗೂ $5,000 ತಗೊಂಡು ಬಿಸಿನೆಸ್ ಸ್ಟಾರ್ಟ್ ಮಾಡಂತ ಹೇಳಕತ್ತೀರಂತ ಯಾರು ತಿಳ್ಕೊಂಡ್ರೆ ಕರೆಕ್ಟ್ ಆಗಿ ಕೇಳ್ತೀನಿ, ಕೈ ಮುಗಿದ್ ಬೇಡ್ಕೊತೀನಿ, ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ತಿಳ್ಕೊಡ್ರಿ. ಬಸವರಾಜರೇ, ನಮ್ಮ ಕಂಪನಿನೂ ಒಂದು ನೆಟ್ವರ್ಕ್ ಮಾರ್ಕೆಟ್ ಕಂಪನಿ. ಯಾವ ಕಂಪನಿ? ನೆಟ್ವರ್ಕ್ ಮಾರ್ಕೆಟ್. ನಮ್ಮ ಕಂಪನಿನೂ ಒಂದು ನೆಟ್ವರ್ಕ್ ಮಾರ್ಕೆಟ್ ಕಂಪನಿ. ನೆಟ್ವರ್ಕ್ ಮಾರ್ಕೆಟ್ ಕಂಪನಿಗಳು ಇವತ್ತಿನ ಮಟ್ಟ ಕಳೆದ ಒಂದು 30 ವರ್ಷದೊಳಗೆ ನೂರಾರು ಕಂಪನಿ ಅಲ್ಲ, ಸಾವಿರಾರು ಕಂಪನಿಗಳು ಹೆಚ್ಚು ಕಡಿಮೆ ಆಗಿ ಕ್ಲೋಸ್ ಆಗಿ ಏನನ್ನ ಜನರಿಗೆ ಶಿಕ್ಷೆ. ಇದರ ಅರ್ಥ ನಮ್ಮ ಕಂಪನಿನೂ ಒಂದು ನೆಟ್ವರ್ಕ್ ಮಾರ್ಕೆಟ್ ಕಂಪನಿ. ಏನಾರ ಆದ್ರೂ ಆಗಬಹುದು, ಇದರ ಅರ್ಥ ಆಗೇತಿರ್ತದೆ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ಕಳೆದ 70 ವರ್ಷ MA ಕಂಪನಿ ಐತಿ, ಹರ್ಬಲ್ ಲೈಫ್ ಕಂಪನಿ, ಮೋದಿ ಕೇರ್ ಕಂಪನಿ, ಆಮೇಲೆ ಮೈ ಲೈಫ್ ಸ್ಟೈಲ್ ಕಂಪನಿ ಅದಾವು. ಆದ್ರೂ ಹೇಳಕ್ ಬರಂಗಿಲ್ಲ. ಅದಕ್ಕೆ ನಾವು ದುಡ್ಡು ಗಳಿಸ್ಬೇಕು, ರಿಸ್ಕ್ ತಗೋಬಾರ್ದು. ಅಂತ ಒಂದು ಕೆಲಸ ಯಾಕೆ ಮಾಡಬಾರ್ದು? ಅದ್ರ ಸಲುವಾಗಿ ನಾವೇನ್ ಮಾಡೋಣ ಬಸವರಾಜರೇ, ನಾವು ಹೆಚ್ಚಿನ ರಿಸ್ಕ್ ಅನ್ನ ತಗೊಳ್ಳೋದು ಬೇಡ. ಯಾಕಂದ್ರೆ ನೆಟ್ವರ್ಕ್ ಮಾರ್ಕೆಟ್ ಕಂಪನಿ ಹಂಗಂತ ನೆಟ್ವರ್ಕ್ ಮಾರ್ಕೆಟ್ ಕಂಪನಿ ಅಂತ ಬಿಡೋದು ಬೇಡ. ಯಾಕಂದ್ರೆ ನಮ್ಮ ನೆಟ್ವರ್ಕ್ ಮಾರ್ಕೆಟ್ ನೊಳಗೆ ನಮ್ಮಂತ ಮಿಡ್ಲ್ ಕ್ಲಾಸ್ ಜನರಿಗೆ ಕೋಟಿ ಗಂಟೆ ಇನ್ಕಮ್ ಗಳಿಸಕ್ಕೆ ಒಂದ್ ಅವಕಾಶ ಐತಿ. ಈಗ ನಾನ್ ಮಾಡ್ತೀನಿ ಬಸವರಾಜರೇ, ಈಗ ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ. ನಾನು ಯಾವ್ದು ಮಾಡ್ತೀನಿ, ಈಗ ನಾನು $200 ಸ್ಟಾರ್ಟ್ ಮಾಡೀನಿ ಅಂತ ತಿಳ್ಕೊಡ್ರಿ. ಏನ್ ಮಾಡೀನಿ? ನಾನು ಬಿಸಿನೆಸ್ ನ $200 ಸ್ಟಾರ್ಟ್ ಮಾಡೀನಿ. 3ನೇ ಲೆವೆಲ್ಗೆ ಬರೋ ಮಟ್ಟ ಕೆಲಸ ಮಾಡ್ತೀನಿ. ನನಗೆ ಪ್ರತಿದಿನ ಇನ್ಕಮ್ ಎಷ್ಟು ಆಗ್ತಿದ್ದಿ? $7,200 ಇನ್ಕಮ್ ಬರ್ತಿದ್. ಬರೀ ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ನಾನು ಇದೇ ಇನ್ಕಮ್ ನಿಂದ ನಾನ್ ಮಾಡ್ತೀನಿ, ನಾನು $200 ಸ್ಟಾರ್ಟ್ ಮಾಡಿ ಬಂದಿದ್ದ ಇನ್ಕಮ್ ನಿಂದ $500 ಪ್ರಮೋಷನ್ ತಗೋಬೋದಾ? $500 ಮತ್ತೆ ನೆಕ್ಸ್ಟ್ ಬರೋ ಇನ್ಕಮ್ ನಿಂದ $1,000 ಪ್ರಮೋಷನ್ ತಗೋಬೋದಾ? ಮುಂದೆ ಬಂದಂತ ಇನ್ಕಮ್ ನಿಂದ $2,500 ಪ್ರಮೋಷನ್ ತಗೋಬೋದಾ? ಅದೇ ಇನ್ಕಮ್ ನಿಂದ ಮುಂದೆ $5,000 ತಗೋಬೋದಾ? ಸರ್. ಅಂದ್ರೆ ನೀವ್ ಹೇಳೋ ಅರ್ಥ, ನಾವು ಒಂದು $100 ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ನು, 100 ಇದ್ದದ್ದು 200, 200 ಇದ್ದದ್ದು 500, 500 ಇದ್ದದ್ದು 1,000, 1,000 ಇದ್ದದ್ದು 2,500, 2,500 ಇದ್ದದ್ದು 5,000 ಮಟ್ಟ ಪ್ರಮೋಷನ್ ತಗೋಬೋದಾ? ತಗೋಬಹುದು. ಅದೇ ಪ್ರಕಾರ ನಾನು ಫಸ್ಟ್ ಗೆ 1ನೇ ಲೆವೆಲ್ ಆಗಿರ್ತೀನಿ. 1ನೇ ಲೆವೆಲ್ ಇಂದ 2ನೇ ಲೆವೆಲ್, 3ನೇ ಲೆವೆಲ್, 4ನೇ ಲೆವೆಲ್, 5ನೇ ಲೆವೆಲ್. ಈ ಪ್ರಕಾರ ಇವತ್ತಿಲ್ಲ ನಾಳೆ 5ನೇ ಲೆವೆಲ್ ಹೋಗ್ಬೋದಾ? ಹೋಗ್ಬೋದು. ಈಗ ಹೇಳಿ ಬಸವರಾಜರೇ, ನಾನು ಕೇವಲ ಒಂದು $100 ಇನ್ವೆಸ್ಟ್ಮೆಂಟ್ ಮಾಡಿ ಸ್ಟೆಪ್ ಬೈ ಸ್ಟೆಪ್, 1ನೇ ಸ್ಟೆಪ್, 2ನೇ ಸ್ಟೆಪ್, 3ನೇ ಸ್ಟೆಪ್, 4ನೇ ಸ್ಟೆಪ್, 5ನೇ ಸ್ಟೆಪ್, ಈ ಪ್ರಕಾರ ಹೋಗಿ ಒಂದು $100 ಇಂದ ನಾನು ಹೋಗ್ತಾ ಇವತ್ತಿಲ್ಲ ನಾಳೆ 1,60,00,000 ಇನ್ಕಮ್ ಅನ್ನ ತಗೊಳ್ತಕ್ಕಂಥ ಚಾನ್ಸಸ್ ಐತೆ ಅಂತ ಅರ್ಥ. ಎಸ್ ಸರ್? ನೋ? ಅಂದ್ರೆ ನಾ ಏನ್ ಹೇಳಾಕ್ತೀನಿ ಅಂತ ನಿಮ್ಗೆ ಅರ್ಥ ಆತಲ್ಲ? ನಿಮಗೆ ಇಷ್ಟೋ ತನಕ ಪ್ರೆಸೆಂಟೇಶನ್ ಕೇಳಿದ್ರಿ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನಾವು ಕೈ ಮುಗಿತೀವಿ. ಇಷ್ಟೋ ತನಕ ನಮ್ಮ ಕೂಲ್ ಆಗಿ ಕುಂತು ನಮ್ಮ ಪ್ರೆಸೆಂಟೇಶನ್ ಕೇಳಿದಕ್ಕೆ ತುಂಬಾ ಹೃದಯದಿಂದ ಧನ್ಯವಾದ. ನಿಮ್ಗೆ ಅಕಸ್ಮಾತ್ ನಮ್ಮ ಕಂಪನಿ ಲೈಕ್ ಆಯ್ತು, ನಮ್ಮ ಬಿಸ್ನೆಸ್ ಅನ್ನ ಮಾಡ್ಬೇಕು, ನಮ್ ಜೊತೆಗೆ ಸೇರ್ಕೋಬೇಕಂದ್ರೆ ನೀವೇನ್ ಮಾಡ್ಬೇಕು? ಸ್ಟಾರ್ಟಿಂಗ್ ಒಳಗೆ ಒಂದು $100 ಪ್ಯಾಕೇಜ್ ಐತಲ್ಲ, ಇದನ್ನ ಮಾತ್ರ ತಗೋಬೇಕು. ಇದನ್ನ ತಗೊಂಡು ನಮ್ ಜೊತೆಗೆ ಕೆಲಸ ಮಾಡ್ಕೊಂತ ಒಂದೊಂದು ಸ್ಟೆಪ್ ಅನ್ನ ಬರ್ಕೊಂತ ಏನ್ ಮಾಡ್ಬೇಕು? ಎಲ್ಲಾ ಸ್ಟೆಪ್ ಅನ್ನು ಕ್ಲಿಯರ್ ಮಾಡಿ ಮುಂದೆ ನೀವು ಕೋಟಿ ಗಂಟ್ಲೆ ದುಡ್ಡು ಗಳಿಸ್ಬೇಕು. ಇದು ನಮ್ಮ ಆಸೆ. ಅನ್ನೆಸೆಸರಿ ನಮಗೆ ಕಮಿಷನ್ ಜಾಸ್ತಿ ಸಿಗ್ತೈತೆ ಅಂತ ನಿಮಗೆ ಏನಕ್ಕೆ ಮಿಸ್ ಗೈಡ್ ಮಾಡಕ್ಕೆ ನಮಗ ಇಷ್ಟ ಇಲ್ಲ. ಅದಕ್ಕೆ ನಾನೇನ್ ಮಾಡ್ತೀನಿ, ಎಲ್ಲರಿಗೂ ಕೈ ಮುಗಿದು ಬೇಡ್ಕೊಂತೀನಿ ಬಸವರಾಜರೇ, ಇಷ್ಟ ಇಲ್ಲ ನಿಮ್ ದಾರಿ ನಿಮ್ಗೆ, ನಮ್ ದಾರಿ ನಮ್ಗೆ ಬಿಟ್ಬಿಡ್ರಿ. ಇಷ್ಟ ಆಯ್ತಂದ್ರೆ ಸಣ್ಣ ಪ್ಯಾಕೇಜ್ ಅನ್ನ ತಗೊಳ್ರಿ, ಸೀರಿಯಸ್ ಆಗಿ ಕೆಲಸ ಮಾಡ್ರಿ. ಹಂತವಾಗಿ ನಾಳೆ ಎಲ್ಲರೂ ನಾವು ಟೀಮ್ ಅನ್ನ ಬೆಳೆಸಿ ಕೋಟಿ ಗಂಟೆ ಗಳಿಸಿ ಯಾಕೆ ಗಳಿಸಬಾರ್ದು ಅಂತ ಹೇಳೋದ್ರ ಜೊತೆಗೆ ನನ್ನ ಪ್ರೆಸೆಂಟೇಶನ್ ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್.